ॐ सदाशिवसमारम्भाम् शङ्कराचार्यमध्यमाम् अस्मदाचार्यपर्यन्ताम् वन्दे गुरुपरम्पराम्। श्रुतिस्मृतिपुराणानाम् आलयं करुणालयम् नमामि भगवत्पादशङ्करम् लोकशङ्करम्। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कृष्णं वन्दे जगद्गुरुं। हरि ओಂ। ನಿನ್ನೆ ದಿನ ಗೀತೆಯ 10ನೇ ಅಧ್ಯಾಯದ 2ನೆಯ ವಿಷಯವಾಗಿರತಕ್ಕಂತಹ ವಿಶ್ವರೂಪ ಭಕ್ತರು ಮತ್ತು ಭಕ್ತಿಯ ಪ್ರಯೋಜನ ಎನ್ನುವ ವಿಷಯದ ಕುರಿತಾಗಿ ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಶ್ಲೋಕ ಸಂಖ್ಯೆ 8ರಿಂದ 11ರ ತನಕ ಈ ವಿಷಯದ ಕುರಿತು ಚರ್ಚೆ ನಡೆದಿದೆ. ಭಗವಂತನು 8ನೆಯ ಶ್ಲೋಕದಲ್ಲಿ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ. ಜಗತ್ತಿನ ಆದಿ ಕಾರಣನು ಭಗವಂತನು, ಅವನಿಂದಲೇ ಜಗತ್ತು ನಡೆಯುತ್ತಿದೆ ಎಂಬುದನ್ನು ಅರಿತುಕೊಂಡು ವಿಶ್ವರೂಪ ಭಕ್ತರು ಭಾವ ಸಮನ್ವಿತರಾಗಿ ಭಕ್ತಿ ಭಾವದಿಂದೊಡಗೂಡಿ ನನ್ನನ್ನು ಭಜಿಸುತ್ತಾರೆ. ಇಲ್ಲಿ ಭಜಿಸುತ್ತಾರೆ ಎಂಬ ಶಬ್ದಕ್ಕರ್ಥ ನಿರಂತರ ಭಗವಂತನನ್ನೇ ಸ್ಮರಿಸುತ್ತಾರೆ ಎಂಬುದಾಗಿ ಅರ್ಥ ಮಾಡಬೇಕಾಗ್ತದೆ. ಭಜನೆ ಭಜ ಸೇವಾಯಾಮ್ ಎಂಬ ಧಾತುವಿನಿಂದ ಭಜನೆ ಎಂಬ ಶಬ್ದ ಬಂದಿದೆ. ಎಲ್ಲ ರೀತಿಯ ಎಲ್ಲ ಪ್ರಕಾರದ ಭಗವಂತನ ಅನುಸಂಧಾನ ಏನಿದೆ, ಭಗವಂತನ ಸೇವೆ, ಅದನ್ನ ಇಲ್ಲಿ ಭಜನೆ ಎಂಬುದಾಗಿ ಕರೆಯಲ್ಪಟ್ಟಿದೆ ಎಂಬುದನ್ನ ನಾವು ಗಮನಿಸಬೇಕು. ಇನ್ನು ಅವರು ಹೇಗೆ ಭಜನೆ ಮಾಡ್ತಾರೆ ಎನ್ನುವುದನ್ನ ಮುಂದಿನ ಶ್ಲೋಕದಲ್ಲಿ ಹೇಳಿದ್ದನು. ಮಚ್ಚಿತ್ತ ಮದ್ಗತ ಪ್ರಾಣಾಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾನ್ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. 4 ರೀತಿಯ ಭಜನೆಯನ್ನು ಹೇಳ್ತಾನೆ. ಮೊದಲನೇದು ಮಚ್ಚಿತ್ತಾಹ. ಚಿತ್ತ ಅಂದ್ರೆ ಅಂತಃಕರಣ ಅಂತ, ಮನಸ್ಸು ಅಂತ. ಅದನ್ನ ಭಗವಂತನಲ್ಲಿಯೇ ನೆಟ್ಟಿರುವವರು. ಅವರ ಚಿತ್ತವು ಯಾವಾಗಲೂ ಭಗವಂತನಲ್ಲಿಯೇ ಇರುತ್ತೆ. ಬೇರೆ ಪ್ರಾಪಂಚಿಕ ವಿಷಯಗಳ ಕುರಿತಾಗಿ ಅವರ ಆಸಕ್ತಿ ಇರುವುದಿಲ್ಲ. ಇದನ್ನ ಭಾಗವತದ ಒಂದು ಶ್ಲೋಕ ಬಹಳ ಸುಂದರವಾಗಿ ಹೇಳ್ತದೆ. ಅಜಾತ ಪಕ್ಷ ಇವ ಮಾತರಂ ಖಗಾಃ ಸ್ತನ್ಯಂ ಯಥಾ ವತ್ಸತರಾಃ ಕ್ಷುಧಾರ್ಥಾಃ ಪ್ರಿಯಂ ಪ್ರಿಯೇವ ವಿಷಿತಂ ವಿಷಣ್ಣ ಮನೋರವಿಂದಾಕ್ಷ ದಿದೃಕ್ಷತೆ ತ್ವಾಂ. ಹೇ ಅರವಿಂದಾಕ್ಷ ಕೃಷ್ಣ ಪರಮಾತ್ಮ, ಮನಸ್ಸು ನಿನ್ನನ್ನ ನೋಡಲು ಇಚ್ಛಿಸ್ತದೆ ಅಂತ. ತ್ವಾಂ ದಿದೃಕ್ಷತೆ, ನಿನ್ನ ನೋಡ್ಲಿಕ್ಕೆ ಬಯಸುತ್ತೆ. ಹೇಗೆ ಅಂದ್ರೆ ಅಜಾತ ಪಕ್ಷ ಇವ ಮಾತರಂ ಖಗಾಃ. ಗೂಡಿನಲ್ಲಿರುವ ಆ ಪಕ್ಷಿಯ ಮರಿಗಳು, ಅಜಾತ ಪಕ್ಷ ಅಂದ್ರೆ, ಇನ್ನು ಪಕ್ಷ ಅಂದ್ರೆ ರೆಕ್ಕೆಗಳು ಸರಿಯಾಗಿ ಹುಟ್ಟಿಲ್ಲ, ಹಾರಿ ಹೋಗಿ ತಮ್ಮ ಆಹಾರವನ್ನು ತಾವೇ ಹುಡುಕಿ ತೆಗೆದುಕೊಂಡು ಬರುವ ಸಾಮರ್ಥ್ಯ ಇಲ್ಲ. ಅಂತಹ ಪಕ್ಷಿಯ ಮರಿಗಳು ತಾಯಿ ಪಕ್ಷಿ ಆಹಾರವನ್ನು ಹುಡುಕ್ಲಿಕ್ಕೆ ಹೋದಾಗ ಹೇಗೆ ಗೂಡಿನ ಹೊರಗಡೆಗೆ ಇಣುಕ್ತಾ ತಾಯಿ ಯಾವಾಗ ಬರ್ತಾಳೋ ಅಂತ
ಇಣುಕಿ ನೋಡ್ತಾ ಇರುತ್ತವೋ ಹಾಗೆ, ಅಂದ್ರೆ ತಾಯಿಯದ್ದೇ ಯೋಚನೆ ಆ ಮರಿ ಪಕ್ಷಿಗಳಿಗೆ, ಯಾವಾಗ ಅಮ್ಮ ಯಾವಾಗ ಬರ್ತಾಳೋ, ಆಹಾರ ತರ್ತಾಳೋ ಅಂತ ಆ ಪಕ್ಷಿಗಳು ಆ ಗೂಡಿಯಿಂದ ಹೊರಗೆ ಹಾಕಿ ಮುಖವನ್ನು ಹೊರಗೆ ಹಾಕಿ ನೋಡುವಂತಹ ದೃಶ್ಯ ಮನಸ್ಸಿಗೆ ತಂದು ಕೊಟ್ರೆ ಗೊತ್ತಾಗ್ತದೆ. ಅದು ಒಂದೇ ಯೋಚನೆ, ಓಕೆ, ಬೇರೆ ಇನ್ಯಾವುದೂ ಇಲ್ಲ. ಹಾಗೆ ಇನ್ನೊಂದು ದೃಷ್ಟಾಂತ, ಸ್ತನ್ಯೈ ಯಥಾ ವತ್ಸತರ ಕ್ಷುಧಾರ್ತಾ. ಹಸಿದಂತಹ ಕರು ತಾಯಿಯ ಮೊಲೆ ಹಾಲಿಗಾಗಿ, ಅಂದ್ರೆ ಗೋವಿನ ಕರು ಇರ್ತದಲ್ಲ, ಅದು ತಾಯಿಯ ಹಾಲು ಕುಡಿಬೇಕು ಅಂತ ಹಸಿವಾದಾಗ ಹೇಗೆ ಹಪಹಪಿಸ್ತದೋ ಆ ರೀತಿಯಾದಂತಹದ್ದು ಒಬ್ಬ ಭಕ್ತನ ಮನಸ್ಥಿತಿ ಅಂತ. ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಭಾಗವತ ಕೊಡುತ್ತೆ ಅಂದ್ರೆ, ಆ ಹಸಿದ ಕರುವಿಗೆ ಇರ್ತಕ್ಕಂತಹ ಕಾತುರತೆ ಬಿಟ್ಟ ತಕ್ಷಣ ತಾಯಿಯ ಹತ್ರವೇ ಓಡುತ್ತೆ. ಅದು ಬೆಳಿಗ್ಗೆ ಹಾಲನ್ನು ಕುಡಿದ ತಕ್ಷಣ ಸಂಜೆಯ ತನಕ ಅದರದ್ದು ಒಂದೇ ಯೋಚನೆ, ಯಾವಾಗ ನನ್ನನ್ನು ಬಿಡ್ತಾರೆ, ಎಷ್ಟೊತ್ತಿಗೆ ಹೋಗಿ ನಾನು ಹಾಲನ್ನು ಕುಡಿದೇನೆ. ಅದಕ್ಕೆ ಬೇರೆ ಆಹಾರವೇ ಇರಲ್ಲ. ಆದ್ದರಿಂದ ತಾಯಿಯ ಹಾಲನ್ನು ಕುಡಿಯುವುದಕ್ಕೆ ಪ್ರತಿ ಕ್ಷಣವೂ ಅದು ಯೋಚಿಸ್ತಾ ಇರ್ತದೆ. ಅದರ ಆಲೋಚನೆಯಲ್ಲಿ ಒಂದೇ ವೃತ್ತಿ ಇರೋದು, ಯಾವಾಗ ನನ್ನನ್ನು ತಾಯಿಯ ಬುಡದಲ್ಲಿ ಬಿಡ್ತಾರೆ, ನಾನು ಹಾಲು ಕುಡಿದೇನು ಅಂತ. ಇದು ಎರಡನೇ ದೃಷ್ಟಾಂತ. ಮೂರನೇದು ಪ್ರಿಯಂ ಪ್ರಿಯೇವ ವಿಷತಂ ವಿಷಣ್ಣಾಹ ಅಂತ. ಒಬ್ಬಳು ಸ್ತ್ರೀ ಪತಿಯನ್ನ ಬಯಸುವ ಹಾಗೆ ಅಂತ. ಪತಿಯು ಹೊರ ದೇಶಗಳಿಗೆ ಅಥವಾ ಹೊರ ಊರುಗಳಿಗೆ ಹೋದಾಗ ಮನೆಯಲ್ಲೇ ಒಬ್ಬಳೇ ಉಳಿದುಕೊಂಡಿರ್ತಾಳೆ. ಆವಾಗ ಬೇಸರದಿಂದ ಎಷ್ಟೊತ್ತಿಗೆ ಪತಿ ಬರ್ತಾನೆ ಅನ್ನೋದನ್ನ ಕಾತರದಿಂದ ಆಕೆ ನಿರೀಕ್ಷಿಸುವ ಹಾಗೆ ಎಂಬ ದೃಷ್ಟಾಂತವನ್ನು ಕೊಡುತ್ತೆ. ಅಂದ್ರೆ ಅವರ ಚಿತ್ತದಲ್ಲಿ, ಆಕೆಯ ಚಿತ್ತದಲ್ಲಿ ಪತಿ, ವತ್ಸದ ಚಿತ್ತದಲ್ಲಿ ತಾಯಿಯ ಹಾಲು, ಹಾಗೂ ಪಕ್ಷಿಯ ಮರಿಯ ಚಿತ್ತದಲ್ಲಿ ತಾಯಿಯ ಆಹಾರ. ಈ ರೀತಿಯಾದಂತಹ ಒಂದು ಬಯಕೆ, ಒಂದು ಕಾತುರತೆ, ನನಗೆ ನಿನ್ನನ್ನು ನೋಡುವಂತೆ ಆಗಲಿ ಭಗವಂತ ಎಂಬುದಾಗಿ ಭಾಗವತದಲ್ಲಿ ಬರ್ತಕ್ಕಂಥ ಶ್ಲೋಕ. ಶಂಕರ ಭಗವತ್ಪಾದರು ಕೂಡ ತಮ್ಮ ಶಿವಾನಂದ ಲಹರಿ ಎನ್ನುವ ಸುಂದರವಾದ ಗ್ರಂಥದಲ್ಲಿ ಭಕ್ತಿಯ ವರ್ಣನೆ ಮಾಡುವಾಗ ಹೀಗೆ ಮಾಡ್ತಾರೆ. ತುಂಬಾ ಪ್ರಸಿದ್ಧವಾದ ಶ್ಲೋಕ. ಅಂಕೋಲಂ ನಿಜ ಬೀಜ ಸಂತತಿರಯಸ್ಕಾಂತೋ ಫಲಂ ಸೂಚಿಕಾ ಸಾಧ್ವಿ ನೈಜ ವಿಭುಂ ಲತಾ ಕ್ಷಿತಿರುಹಂ ಸಿಂಧು ಸರಿದ್ವಲ್ಲಭಂ ಪ್ರಾಪ್ನೋತೀಹ ಯಥಾ ತಥಾ ಪಶುಪತೇಃ ಪಾದಾರವಿಂದದ್ವಯಂ ಚೇತೋ ವೃತ್ತಿರುಪೇತ್ಯ ತಿಷ್ಠತಿ ಸದಾ ಸಾ ಭಕ್ತಿರಿತ್ಯುಚ್ಯತೆ. ಇಲ್ಲಿ ಅವರು 5 ದೃಷ್ಟಾಂತವನ್ನು ಕೊಡ್ತಾರೆ. ಭಕ್ತಿ ಹೇಗಿರ್ತದೆ ಅಂತ ಹೇಳಿದ್ರೆ, ಅಂಕೋಲಂ ನಿಜ ಬೀಜ ಸಂತತಿ ಅಂತ. ಈ ಅಂಕೋಲ ವೃಕ್ಷ ಅಂತ ಒಂದು ವೃಕ್ಷ, ಒಂದು ಜಾತಿಯ ವೃಕ್ಷ. ಅದರ ಬೀಜಗಳು ಹೊರಗಡೆಗೆ ಬಿದ್ದಾಗ ಅದು ತಾಯಿಯ ಬುಡಕ್ಕೆ, ಅಂದ್ರೆ ಮರದ ಬುಡಕ್ಕೆ ಬಂದು ಸೇರಿಕೊಂಡು ಬೆಳಿತವಂತೆ. ಸಹಜವಾಗಿ ಆ ಕಾಂಡದೆಡೆಗೆ ಆಕರ್ಷಿಸಲ್ಪಡ್ತದೆ ಅದು. ಹಾಗೆ ನನ್ನ ಮನಸ್ಸು ನಿನ್ನ ಕಡೆಗೆ ಆಕರ್ಷಿಸಲ್ಪಡಲಿ, ಅತ್ಯಂತ ಸಹಜವಾಗಿ ಆಕರ್ಷಿಸಲ್ಪಡಲಿ. ಇನ್ನೊಂದು ದೃಷ್ಟಾಂತ, ಅಯಸ್ಕಾಂತೋಪಲಂ ಸೂಚಿಕ. ಸೂಚಿಕ ಅಂದ್ರೆ ಸೂಚಿ. ಅಯಸ್ಕಾಂತೋಪಲಂ ಅಂದ್ರೆ ಅಯಸ್ಕಾಂತ, ಚುಂಬಕ. ಅದು ಅದರ ಪಕ್ಕದಲ್ಲಿ ಸೂಜಿಗಳು ಬಂದಾಗ ಸಹಜವಾಗಿ ಅದರ ಕಡೆಗೆ ಆಕರ್ಷಿಸಲ್ಪಡ್ತವೆ. ಹಾಗೆ ನಮ್ಮ ಮನಸ್ಸು ಸೂಜಿಯಾಗ್ಲಿ, ನೀನು ಅಯಸ್ಕಾಂತವಾಗ್ಲಿ, ನಿನ್ನ ಕಡೆಗೆ ಸಹಜವಾಗಿ ನಮ್ಮ ಮನಸ್ಸು ಆಕರ್ಷಿಸಲ್ಪಡ್ಲಿ. ಸಾಧ್ವಿ ನೈಜ ವಿಭುಂ, ಸಾಧ್ವಿಯಾದಂತಹ ಪತಿವ್ರತೆಯಾದಂತಹ ಹೆಂಗಸು ನೈಜ ವಿಭುಂ, ತನ್ನ ನಿಜ ಪತಿಯನ್ನ ಬಯಸುವ ಹಾಗೆ ಅಂತ. ಇದು ಭಾಗವತದಲ್ಲಿ ಕೊಟ್ಟಿರೋ ದೃಷ್ಟಾಂತದ ಹಾಗೆ. ಲತಾ ಕ್ಷಿತಿರುಹಂ, ಲತಾ ಅಂದ್ರೆ ಬಳ್ಳಿ, ಕ್ಷಿತಿರುಹ ಅಂದ್ರೆ ವೃಕ್ಷ. ಬಳ್ಳಿಯು ವೃಕ್ಷವನ್ನ ಆಶ್ರಯಿಸಿದ ಹಾಗೆ ಅಂತ. ಈ ಬಳ್ಳಿಯನ್ನೇನಾದ್ರೂ ವೃಕ್ಷದಿಂದ ಸ್ವಲ್ಪ ಈ ಕಡೆಗೆ ಸರಿಸಿದ್ರೆ ಮತ್ತೆ ಬೆಳಗಾಗುವುದರೊಳಗೆ ಅದು ವೃಕ್ಷವನ್ನೇ ಆಶ್ರಯಿಸ್ತದೆ. ಅದಕ್ಕೆ ಅನ್ಯ ಆಶ್ರಯಗಳಿಲ್ಲ, ವೃಕ್ಷವೇ ಆಶ್ರಯ. ಹಾಗೆ ನನ್ನ ಮನಸ್ಸು ಬಳ್ಳಿಯ ಹಾಗೆ ಇರ್ಲಿ, ಲತೆಯ ಹಾಗಿರ್ಲಿ, ನೀನು ವೃಕ್ಷವಾಗು. ಸಿಂಧು ಸರಿದ್ವಲ್ಲಭಂ,
ಸರಿತ್ ಅಂದ್ರೆ ನದಿಗಳು ಅಂತ ಅರ್ಥ. ಸಿಂಧು ಅಂದ್ರೆ ಆ ಸಮುದ್ರ ಅಂತ. ನದಿಗಳು ಸಮುದ್ರದೆಡೆಗೆ ಹೋಗುವ ಹಾಗೆ ಅಂತ. ಎಲ್ಲೇ ನೀರು ಬಿದ್ರೂ ಕೂಡ ಅದು ಎಲ್ಲ ನದಿಯ ರೂಪವನ್ನು ತಾಳಿಕೊಂಡು ಸಮುದ್ರದೆಡೆಗೆ ಸಹಜವಾಗಿ ಹರಿದು ಹೋಗ್ತದೆ. ಹಾಗೆ ಪ್ರಾಪ್ನೋತೀಹ ಯಥಾ ತಥಾ ಪಶುಪತೆ ಪಾದಾರವಿಂದದ್ವಯಂ. ಹೀಗೆ ಹೇಗೆ ಘಟಿಸ್ತದೋ ಇವೆಲ್ಲ ಘಟನೆಗಳು, ಹಾಗೆ ಹೇ ಪಶುಪತೆ, ಹೇ ಶಿವನೇ, ನಿನ್ನ ಎರಡು ಪಾದಗಳು, ಪಾದಾರವಿಂದ ದ್ವಯಂ, ಪಾದ ಕಮಲಗಳಲ್ಲಿ ಚೇತೋವೃತ್ತಿ ರೂಪೇತ್ಯ ತಿಷ್ಠತಿ ಸದಾ. ಚೇತೋವೃತ್ತಿ ಅಂದ್ರೆ ಮನಸ್ಸಿನ ಆಲೋಚನೆಗಳು, ಉಪೇತ್ಯ ಅಂದ್ರೆ ಸಮೀಪಿಸಿ, ಚಿಂತಿಸಿ, ತಿಷ್ಠತಿ ನಿಲ್ಲುತ್ತದೋ, ಸದಾ ಯಾವಾಗಲೂ ಭಗವಂತನ ರೂಪವನ್ನ, ಭಗವಂತನ ನಾಮವನ್ನ, ಭಗವಂತನ ಗುಣಗಳನ್ನ, ಇವುಗಳನ್ನೇ ಮನಸ್ಸು ಸದಾ ಚಿಂತಿಸ್ತಾ ಇದ್ದರೆ ಸಾ ಭಕ್ತಿರುತ್ಯುಚ್ಯತೆ, ಅದಕ್ಕೆ ಭಕ್ತಿ ಎಂಬುದಾಗಿ ಕರೀತಾರೆ ಅಂತ ಹೇಳ್ತಾರೆ. ಈ ದೃಷ್ಟಾಂತಗಳಲ್ಲೆಲ್ಲ ನಮ್ಗೆ ಗೊತ್ತಾಗುವುದು ಏನಪ್ಪಾ ಅಂದ್ರೆ, ಚಿತ್ತ ಭಗವಂತನೆಡೆಗೆ ನೆಟ್ಟಿರೋದು ಅಂತ. ಪ್ರಪಂಚದಲ್ಲಿ ಇದಕ್ಕೆ ದೃಷ್ಟಾಂತಗಳು ಅನೇಕ ಸಿಗುತ್ತೆ. ಸಂಸಾರದಲ್ಲಿಯೇ ಚಿತ್ತವನ್ನ ನೆಟ್ಟಿರುವವರಿಗೆ ಸದಾ ಸಂಸಾರದ ಆಲೋಚನೆ ಇರ್ತದೆ. ಹೆಸರು ಕೀರ್ತಿಗಳ ಬಗ್ಗೆ ಆಸಕ್ತಿಯನ್ನ ಹೊಂದಿದವರಿಗೆ ಅವರು ಎಲ್ಲಿ ಹೋದ್ರೂ ಅದನ್ನೇ ಮಾತಾಡ್ತಾರೆ. ಕೆಲವರಿಗೆ ಮಕ್ಕಳ ಬಗ್ಗೆ ಅತಿಯಾದಂತಹ ಆಸಕ್ತಿ, ಅವರು ಮಾತು ಮಾತಿಗೂ ತನ್ನ ಮಗನ ಮಹಿಮೆಯನ್ನ, ಸಾಮರ್ಥ್ಯವನ್ನ ಹೊಗಳ್ತಾ ಇರ್ತಾರೆ. ಅಂದ್ರೆ ಅವ್ರ ತಲೆಯಲ್ಲಿ ಯಾವಾಗ್ಲೂ ಅದೇ ಯೋಚನೆ ತಿರುಗ್ತಾ ಇರ್ತದೆ. ಹಾಗೆ ಭಗವಂತನ ಬಗ್ಗೆ ಯಾವಾತನಲ್ಲಿ ನಿರಂತರ ಆಲೋಚನೆಗಳು ಹರಿತಾ ಇರ್ತದೋ ಅದನ್ನು ಭಕ್ತಿ ಎಂಬುದಾಗಿ ಹೇಳ್ತಾರೆ. ಇದು ಯಾವಾಗ ಸಾಧ್ಯ ಆಗ್ತದೆ ಅಂದ್ರೆ, ಭಗವಂತನೇ ನನ್ನ ಸುಖ ಶಾಂತಿಯ ರಕ್ಷಣೆಯ ಧಾಮ ಎಂಬುದಾಗಿ. ಭಗವಂತನಿಗಿಂತ ಹೊರತಾಗಿ ಇನ್ಯಾರೂ ನನಗೆ ಸುಖ ಶಾಂತಿಯನ್ನು ಕೊಡುವವರಿಲ್ಲ, ನನ್ನನ್ನು ರಕ್ಷಿಸುವವರಿಲ್ಲ. ಇಂದು ಮುಂದು ಯಾವಾಗಲೂ ಭಗವಂತನೇ ನನ್ನನ್ನ ಕಾಪಾಡ್ತಾ ಇರೋದು. ಅವನ ಅನುಗ್ರಹದಿಂದಲೇ ನನ್ನ ಜೀವನ ನಡೀತಾ ಇದೆ. ಎಂತಹ ಅದ್ಭುತವಾದ ಮಹಿಮೆಯಿಂದ ಭಗವಂತ ಈ ಜೀವರಾಶಿಗಳನ್ನ ಕಾಪಾಡ್ತಾ ಇದ್ದಾನೆ ಎಂಬುದಾಗಿ ನಮಗೆ ಅರಿವಾಗಬೇಕು. ಅಲೆಗೆ ಆ ಸಮುದ್ರದ ಅಸ್ತಿತ್ವದಿಂದ ನನ್ನ ಅಸ್ತಿತ್ವ, ನನಗೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ, ಸಮುದ್ರದ ಸಾಮೀಪ್ಯದಲ್ಲಿ ನನ್ನ ಬದುಕು ನಡೀತಾ ಇದೆ ಎಂಬುದಾಗಿ ಆ ಸಮುದ್ರದ ವಿಶೇಷತೆಯ ಅರಿವಾದ ಹಾಗೆ, ಅಥವಾ ಎಲೆಗೆ ಅಥವಾ ರೆಂಬೆ ಕೊಂಬೆಗೆ ವೃಕ್ಷದ ಮಹತ್ವ ಅರಿವಾದ ಹಾಗೆ, ಜೀವಕ್ಕೆ ಆ ಭಗವಂತನೇ ಈ ಸೃಷ್ಟಿಯ ಮೂಲ ಆಧಾರ, ಮೂಲ ಆಶ್ರಯ, ಅವನೇ ನನ್ನನ್ನು ಕಾಪಾಡ್ತಾ ಇರೋದು ಎಂಬ ತಿಳುವಳಿಕೆ ಉಂಟಾಗಬೇಕು. ಎಲ್ಲಿಯ ತನಕ ತಿಳುವಳಿಕೆ ಆಗಲ್ಲೋ ಅಲ್ಲಿ ತನಕ ಪ್ರೇಮ ಅನ್ನೋದು ಹುಟ್ಟಲ್ಲ. ಯಾವುದೋ ಒಬ್ಬ ಅಜ್ಞಾತ ವ್ಯಕ್ತಿಯನ್ನು ತೋರಿಸಿ ಇವನನ್ನು ಪ್ರೀತಿಸು ಅಂತ ಹೇಳಿದ್ರೆ ಹಾಗೆ ಸಾಧ್ಯ ಆಗೋದಿಲ್ಲ. ಅವನು ಬಹಳ ದೊಡ್ಡವನಪ್ಪ ಅಂತ ಹೇಳಿದ್ರು ಕೂಡ, ಹೌದಾ ದೊಡ್ಡವರ, ತುಂಬಾ ತಿಳಿದವರ, ತುಂಬಾ ಶ್ರೀಮಂತರ, ಬಹಳ ಒಳ್ಳೆಯದು ಅಷ್ಟೇ ಹೇಳ್ತೇವೆ. ಈ ಎರಡು ಸಂಗತಿಗಳು ತಿಳುವಳಿಕೆ ಆಗ್ಬೇಕು. ಅವ್ರು ಬಹಳ ದೊಡ್ಡವರು, ಬಹಳ ಶಕ್ತಿಶಾಲಿ, ಬಹಳ ಪ್ರಭಾವಶಾಲಿ, ಮತ್ತೆ ನಮ್ಮ ಜೀವನದಲ್ಲಿ ಬಹಳ ಉಪಕಾರ ಮಾಡಿದವರು ಅಂತ. ಈಗಲೂ ಉಪಕಾರವನ್ನ ಮಾಡ್ತಾ ಇದ್ದಾರೆ, ಮುಂದೆ ಸಹಾಯವನ್ನ ಮಾಡ್ತಾರೆ, ಹಿಂದೆಯೂ ನಮ್ಮನ್ನ ಕಾಪಾಡಿದ್ದಾರೆ. ಅಂತಹ ಮಹಾನ್ ಶಕ್ತಿಗೆ ಸಂಬಂಧಿಸಿದವನು ನಾನು ಅಂತ ಯಾವಾಗ ನನ್ನ ಮತ್ತು ಅದರ ಸಂಬಂಧ, ಅದರ ರಕ್ಷಣೆಯಲ್ಲಿ ಈ ಜೀವ ನಿಂತಿದೆ ಎಂಬುದು ಗೊತ್ತಾಗ್ತದೋ, ಆ ಪರಿಚಯ ಆದಾಗ್ಲೇನೆ ಅದರ ಮೇಲೆ ಪ್ರೀತಿ ಹುಟ್ಟುತ್ತದೆ. ದೇವರು ಅಂತ ಒಬ್ಬ ಇದ್ದಾನೆ, ಅವನು ಜಗತ್ತನ್ನು ಸೃಷ್ಟಿಸಿದ್ದಾನೆ, ಇಷ್ಟೇ ಕೇಳಿದ ಮಾತ್ರಕ್ಕೆ ನಮಗೆ ಪ್ರೇಮ ಹುಟ್ಟಲ್ಲ. ಯಾಕೆ? ಹೌದಾ ಸರಿ ಒಳ್ಳೆಯದು ಅಂತ ಹೇಳ್ತೇವೆ. ಇಲ್ಲ, ಈ ಜೀವದ ಕಣ ಕಣದಲ್ಲಿಯೂ ಕೂಡ, ಕ್ಷಣ ಕ್ಷಣದಲ್ಲಿಯೂ ಕೂಡ ಭಗವಂತನೇ ಕಾಪಾಡ್ತಾ ಇರ್ತಕ್ಕಂಥವನು, ಉಸಿರಿಗೆ ಉಸಿರಾಗಿ ಇರುವವನು, ಬದುಕಿಗೆ ಬದುಕಾಗಿರುವವನು ಎಂಬುದಾಗಿ ನನ್ನ ಮತ್ತು
ಅವನ ಶಾಶ್ವತವಾದ ಸಂಬಂಧವನ್ನ, ನಿತ್ಯ ಸಂಬಂಧವನ್ನ ಅರಿತುಕೊಳ್ತೇವೋ ಆಗ ಮನಸ್ಸು ಆ ಕಡೆಗೆ ಹೊರಳುತ್ತದೆ. ಅದಕ್ಕೆ ತಿಳಿದು ಭಕ್ತಿಯನ್ನು ಮಾಡಬೇಕು. ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಆರಾಧನೆ ಅಥವಾ ಉಪಾಸನೆ ನಡೀಬೇಕು ಎಂಬುದಾಗಿ ಹಿರಿಯರು ಹೇಳ್ತಾರೆ. ಆವಾಗ ಮನಸ್ಸು ಅವನೆಡೆಗೆ ಸದಾ ಹರಿಯುತ್ತೆ. ಅದು ಬಹಳ ಮುಖ್ಯವಾದದ್ದು ಭಕ್ತಿಯಲ್ಲಿ. ನಾವು ಏನೋ ಒಂದಿಷ್ಟು ಹೊತ್ತು ಇಷ್ಟ ದೇವತೆಯ ಸಮೀಪದಲ್ಲಿ ಕುಳಿತುಕೊಳ್ಳುವಂತಹ ಏಕರೂಪ ಭಕ್ತಿ ಉಪಾಸನೆ ಇದೆಯಲ್ವಾ, ಅದು ಅಧ್ಯಾತ್ಮ ಸಾಧನೆಗೆ ಹೆಚ್ಚು ಸಹಾಯಕವಾಗೋದಿಲ್ಲ. ಏನೋ ಒಂದು ಸಮಾಧಾನವನ್ನ ಕೊಡುತ್ತೆ. ಅಧ್ಯಾತ್ಮ ಸಾಧಕರ ವಿಷಯಕ್ಕೆ ಬಂದಾಗ ಯಾವಾಗಲೂ ಮನಸ್ಸು ಭಗವಂತನಲ್ಲೇ ನೆಟ್ಟಿರ್ಬೇಕು, ಭಗವದ್ ವಿಷಯವಾಗಿಯೇ ಹರಿತಾ ಇರಬೇಕು ಅನ್ನೋದನ್ನು ಹೇಳ್ತಾನೆ. ಮಚ್ಚಿತ್ತಾಹ ಮದ್ಗತ ಪ್ರಾಣಾಹ. ಇಲ್ಲಿ ಪ್ರಾಣಾಹ ಎಂಬ ಮಾತಿಗೆ ಅರ್ಥ ಇಂದ್ರಿಯಗಳು ಅಂತ ಅರ್ಥ. ಪ್ರಾಣ ಎಂಬ ಶಬ್ದಕ್ಕೆ ಇಂದ್ರಿಯ ಎಂಬ ಅರ್ಥವೂ ಇದೆ. ಮದ್ಗತ ಪ್ರಾಣಾಹ ಮತ್ತಂದ್ರೆ ಈಶ್ವರ ಅಥವಾ ಪರಮಾತ್ಮ. ಅವನನ್ನು ನಾವು ಕೃಷ್ಣ ಅನ್ಬಹುದು, ಶಿವ ಅನ್ಬಹುದು, ಜಗನ್ಮಾತೆ ಅನ್ಬಹುದು, ಗಣೇಶ ಅನ್ಬಹುದು, ರಾಮ ಅನ್ಬಹುದು, ಕೃಷ್ಣ ಅನ್ಬಹುದು. ಅದು ನಮ್ಮ ನಮ್ಮ ಇಷ್ಟಕ್ಕೆ ಬಿಟ್ಟ ವಿಷಯ ಅದು. ಆದರೆ ಸೃಷ್ಟಿ ಸ್ಥಿತಿ ಲಯಕರ್ತನಾದ, ವೇದಾಂತದ ಭಾಷೆಯಲ್ಲಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನಾದ ಪರಮಾತ್ಮನೊಬ್ಬನಿದ್ದಾನಲ್ಲ, ಅವನಲ್ಲಿಯೇ ನಮ್ಮ ಇಂದ್ರಿಯಗಳು ಕೂಡ ನೆಟ್ಟಿರಬೇಕು ಅಂತ. ಮದ್ಗತ ನನ್ನಲ್ಲಿ ಒಂದಾಗಿರುವ ಪ್ರಾಣ ಇಂದ್ರಿಯಗಳು. ಇಂದ್ರಿಯಗಳಂದ್ರೆ ಏನು? ನಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು ಭಗವಂತನಿಗಾಗಿಯೇ ಇರಬೇಕು ಅಂತ ಹೇಳ್ತಾನೆ. ನೋಡುವುದಿದ್ರೆ ಭಗವಂತನ ರೂಪವನ್ನು ನೋಡಬೇಕು, ಕೇಳುವುದಿದ್ರೆ ಭಗವಂತನ ಮಹಿಮೆಯನ್ನು ಕೇಳಬೇಕು, ಮಾತಾಡುವುದಿದ್ರೆ ಭಗವಂತನ ಮಹಿಮೆಯನ್ನು ಮಾತಾಡಬೇಕು, ಹೋಗುವುದಿದ್ರೆ ಭಗವಂತನ ಕ್ಷೇತ್ರಕ್ಕೆ ಹೋಗಬೇಕು, ಭಗವಂತನ ಸಾಮೀಪ್ಯಕ್ಕೆ ಹೋಗಬೇಕು. ಹೀಗೆ ಜಿಹ್ವೆ ಕೀರ್ತಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿದ್ವಂದ್ವ ಸಮರ್ಚಯಾಚ್ಯುತ ಕಥಾ ಶ್ರೋತ್ರದ್ವಯಂ ತ್ವಂ ಶೃಣು ಕೃಷ್ಣಂ ಲೋಕಯಲೋಚನದ್ವಯ ಹರೇ. ಹೀಗೆ ಮುಕುಂದ ಮಾಲಾದಲ್ಲಿ ಒಂದು ಶ್ಲೋಕ ಬರುತ್ತೆ. ಅಂದ್ರೆ ನನ್ನೆಲ್ಲ ಇಂದ್ರಿಯಗಳು ಕೂಡ ಭಗವಂತನನ್ನೇ ಅನುಸರಿಸ್ಲಿ ಅಂತ. ಶಂಕರರು ಇನ್ನೊಂದು ಅರ್ಥವನ್ನು ಹೇಳ್ತಾರೆ ಇಲ್ಲಿ. ಮದ್ಗತ ಪ್ರಾಣಾಹ ಮಾಂಗತಾಹ ಪ್ರಾಣಾಹ ಚಕ್ಷುರಾದಯ ಅಂತ ಒಂದು ಅರ್ಥ. ಇನ್ನೊಂದು ಮದ್ಗತ ಪ್ರಾಣ ಮದ್ಗತ ಜೀವನಾಹ ಅಂತ ಅರ್ಥ. ಅಂದ್ರೆ ಯಾರ ಜೀವನವೂ ಭಗವಂತನಿಗಾಗಿರ್ತದೋ ಅಂತ, ಬದುಕೇ ಭಗವಂತನಿಗೆ ಸಮರ್ಪಿತವಾಗಿರ್ತದೆ. ಅವರು ಪ್ರಾಣವೇ ಭಗವಂತನಿಗೆ ಅರ್ಪಿಸಲ್ಪಡತ್ತೆ ಅಂತ ಹೇಳ್ತಾರೆ. ನನ್ನ ಬದುಕಿದ್ರೆ ಅದು ದೇವರಿಗಾಗಿ ಎನ್ನುವಂತಹ ಒಂದು ಭಾವನೆ. ಬೋಧಯಂತಃ ಪರಸ್ಪರಂ, ಮೂರನೇ ಭಜನೆಯ ವಿಧಾನ. ಹೇಗೆ ಭಜನೆ ಮಾಡಬೇಕು ಅಂತ ಹೇಳ್ತಿದ್ದಾನೆ ದೇವರು. ನಾವು ತಾಳ ಹಿಡ್ಕೊಂಡು ಭಜನೆ ಮಾಡೋದಷ್ಟೇ ತಿಳ್ಕೊಂಡಿದ್ದೇವೆ. ಅವನು ಹೇಳ್ತಾನೆ ಉಸಿರು ಕೂಡ ನನಗೆ ಅರ್ಪಿಸುವುದು ಒಂದು ಭಜನೆ ಅಂತ. ಅಷ್ಟೇ ಅಲ್ಲ, ಬೋಧಯಂತಃ ಪರಸ್ಪರಂ, ಇಬ್ಬರು ಭೇಟಿಯಾದಾಗ ಪರಸ್ಪರ ಭಗವಂತನ ವಿಚಾರವಾಗಿಯೇ ಮಾತನಾಡಬೇಕು ಅಂತ. ನಾವು ನೋಡ್ತೇವೆ ಪ್ರಪಂಚದಲ್ಲಿ ಇಂಥ ವ್ಯಕ್ತಿಗಳು ಸಿಗೋದು ಬಹಳ ಅಪರೂಪ. ಇಬ್ಬರು ಭಕ್ತರು ಸೇರಿದ್ರೆ ಭಗವದ್ಭಕ್ತರ ಮಧ್ಯದಲ್ಲಿ ಭಗವದ್ ವಿಷಯವಾದ ಚರ್ಚೆಯೇ ಇರ್ತದೆ. ಒಂದೋ ಶಾಸ್ತ್ರ ಚರ್ಚೆ, ಇಲ್ಲ ಭಗವಂತನ ವಿಷಯವಾದ ಚರ್ಚೆ, ಇಲ್ಲ ಭಕ್ತರ ಮಹಾತ್ಮೀಯ ಚರ್ಚೆ, ಭಕ್ತಿಯ ವಿಷಯವಾದ ಚರ್ಚೆ, ಯಾವ್ದಾದ್ರು ಸರಿ. ಭಕ್ತಿ, ಭಕ್ತ, ಭಗವಂತ, ಶಾಸ್ತ್ರ, ಈ ವಿಷಯದ ಕುರಿತಾದಂತಹ ಚರ್ಚೆಯೇ ಅವರಲ್ಲಿ ಇರ್ತದೆ. ತಚ್ಚಿಂತನಂ ತತ್ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏಕಮೇವ ಪರತ್ವಂಚ ಬ್ರಹ್ಮಾಭ್ಯಾಸಂ ವಿದುರ್ಬುಧಾ. ನಿರ್ಗುಣ ಬ್ರಹ್ಮದ ವಿಷಯದಲ್ಲಿ ಬ್ರಹ್ಮಾಭ್ಯಾಸ, ನಿಧಿಧ್ಯಾಸನ ಅಂತ ಹೇಳ್ತಾರೆ. ಅಂದರೆ ಅನನ್ಯ ಭಕ್ತಿ ಎಂಬುದಾಗಿ ಕರೀತಾರೆ. ಆದ್ರಿಂದ ಅವಗಮಯಂತಃ ಪರಸ್ಪರಂ ಅನ್ಯೋನ್ಯಂ, ಇಬ್ಬರು ಸೇರಿ ಭಗವಂತನ ವಿಷಯ ವಾರ್ತಾಲಾಪ ಮಾಡ್ತಕ್ಕಂಥದ್ದು.
ಅದು ಹೇಗ್ ಸಾಧ್ಯ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇರ್ತದೋ ಅದೇ ನಾವು ಚರ್ಚೆ ಮಾಡ್ತಕ್ಕಂಥದ್ದು. ನಾವು ಬೆಳಗಿಂದ ಸಂಜೆ ತನಕ ವ್ಯವಹಾರ, ಪ್ರಾಪಂಚಿಕವಾದ ಚಿಂತನೆಯಲ್ಲೇ ತೊಡಗಿದ್ರೆ ಅದೇ ವಿಷಯವಾದಂತಹ ಚರ್ಚೆಯೇ ನಮ್ಮಲ್ಲಿ ಉಂಟಾಗ್ತದೆ. ಯಾರು ದಿನವಿಡೀ ಭಗವಂತನ ಕುರಿತಾದಂತಹ ಚಿಂತನೆಯಲ್ಲಿ ಇರ್ತಾರೋ ಅವರು ಪರಸ್ಪರ ಭೇಟಿಯಾದಾಗ ಭಗವಂತನ ಚರ್ಚೆಯೇ ನಡೀತದೆ. ಆದ್ರೆ ಇದೆಲ್ಲ ಅಷ್ಟು ಸುಲಭವಾದ ವಿಷಯ ಅಲ್ಲ. ಮಮ ಮಾಯಾ ದುರತ್ಯಯ, ಕೃಷ್ಣ ಹೇಳ್ಬಿಟ್ಟಿದ್ದಾನೆ, ನನ್ನ ಮಾಯೆಯನ್ನು ದಾಟೋದು ಬಹಳ ಕಷ್ಟ ಅಂತ. ಪ್ರಪಂಚ ಎಷ್ಟು ಆಕರ್ಷಣೀಯವಾಗಿದೆ. ಈ ಆಕರ್ಷಣೀಯವಾದ ವ್ಯಕ್ತ ಪ್ರಪಂಚದಲ್ಲಿ ಅವ್ಯಕ್ತನಾದ ಒಬ್ಬ ಈಶ್ವರನನ್ನ ಕುರಿತಾಗಿ ವಿಶ್ವಾಸವನ್ನ ಹೊಂದಿ ಅವನಲ್ಲಿ ಪ್ರೇಮವನ್ನ ಬೆಳೆಸಿಕೊಂಡು ಅವನ ವಿಷಯವಾಗಿ ಮಾತನಾಡ್ತಾ ಸಂತೋಷ ಪಡುವಂಥದ್ದು ಬಹಳ ಅಪರೂಪದ ವಿಷಯ. ಮಹಾತ್ಮರ ಜೀವನ ಚರಿತ್ರೆಯಲ್ಲಿ ನಾವು ಇದನ್ನು ನೋಡ್ತೇವೆ. ರಾಮಕೃಷ್ಣ ಪರಮಹಂಸರ ಬಳಿಯಲ್ಲಿ ಬಂದಾಗ ಅವರು ಭಗವದ್ ವಿಷಯವಾಗಿಯೇ ಮಾತಾಡ್ತಾ ಇದ್ರು. ದೃಷ್ಟಾಂತ ಕಥೆಗಳನ್ನ ಹೇಳುವುದ್ರ ಮೂಲಕ ಜೊತೆಗೆ ಬಂದವರನ್ನ ಜಾಗೃತ ಮಾಡ್ತಾ ಇದ್ರು, ಮತ್ತು ತಮ್ಮ ಮನಸ್ಸಿಗೆ ತಾವು ಹೇಳಿಕೊಳ್ಳುವಂಥದ್ದು. ಈ ಸತ್ಸಂಗ ಅನ್ನುವಂಥದ್ದು ಏನಿದೆ, ಇದು ಇನ್ನೊಬ್ಬರಿಗೆ ಪ್ರಬೋಧನೆ ಮಾಡುವುದು ಅಷ್ಟು ಮುಖ್ಯವಾದ ಪ್ರಯೋಜನ ಅಲ್ಲ. ತನ್ನ ಮನಸ್ಸಿಗೆ ತಾನು ಹೇಳಿಕೊಳ್ಳುವಂತಹ ಬಗೆಯಾಗಿದ್ರೆ ಅದು ತುಂಬಾ ಉತ್ತಮವಾಗಿರ್ತದೆ ಅಂತ. ಸ್ವಾಮಿ ಚಿನ್ಮಯಾನಂದರ ಹತ್ರ ಯಾರೋ ಬಂದು ಕೇಳ್ತಾರೆ, ಸ್ವಾಮೀಜಿ ಇಷ್ಟು ವರ್ಷ ನೀವು ಪ್ರವಚನ ಮಾಡಿದಿ, ಎಷ್ಟು ಜನರ ಜೀವನ ಬದಲಾಯಿತು ಅಂತ. ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ, ಬಟ್ಟೆಯನ್ನ ಅನೇಕ ವರ್ಷಗಳಿಂದ ಒಬ್ಬನು ಒಂದು ಕಲ್ಲು ಮೇಲೆ ಒಗಿತಾ ಇದ್ದಾನೆ ಅಂತಿದ್ರೆ ಬಟ್ಟೆ ಶುಚಿ ಆಯ್ತೋ ಇಲ್ವೋ ಗೊತ್ತಿಲ್ಲ, ಆ ಕಲ್ಲಂತೂ ಶುಚಿ ಆಗತ್ತೆ ಅಂತ ಹೇಳ್ತಾರೆ. ಆದ್ರಿಂದ ನಾವು ಮಾತನಾಡೋದ್ರಿಂದ ನಮಗೆ ಪ್ರಯೋಜನವಾಗ್ತದೆ. ಹಾಗೆ ಕೇಳುವುಗಳಲ್ಲಿಯೂ ಕೂಡ ಮನಃ ಪರಿವರ್ತನೆಯಾಗಿ ಭಗವಂತನಲ್ಲಿ ಭಕ್ತಿ ಉಂಟಾಗುವಂತಹ ಸಾಧ್ಯತೆಗಳಿದೆ. ಆದ್ರೆ ಅದು ಉದ್ದೇಶ ಅಲ್ಲ. ಉದ್ದೇಶ ನಮ್ಮ ಮನಸ್ಸಿಗೆ ನಾನು ಹೇಳಿಕೊಡೋದು. ಅವರು ಹೇಳ್ತಾ ಇದ್ರು, ಪ್ರವಚನ ಈಸ್ ಲೌಡರ್ ಮನನ ಅಂತ. ಒಬ್ಬನೇ ಕುಳಿತುಕೊಂಡು ಮನನ ಮಾಡುವುದಕ್ಕಿಂತ ಇನ್ನೊಬ್ಬರ ಜೊತೆ ಕುಳಿತುಕೊಂಡು ಮನನ ಮಾಡುವ ಬಗೆ ಅದು ಪ್ರವಚನ ಅಂತ ಹೇಳ್ತಾ ಇದ್ರು. ಈ ಸನತ್ ಕುಮಾರರು ಅಂತ ನಾವು ಹೇಳ್ತೇವಲ್ಲ, ಸನಕ ಸನಂದನ, ಸನತ್ ಕುಮಾರ, ಸನತ್ ಸುಜಾತ ಅಂತ 4 ಜನ ಬ್ರಹ್ಮಮಾನಸ ಪುತ್ರರು. ಅವರು ಒಬ್ರಿಗೊಬ್ರಿಗೆ ಕೂತ್ಕೊಂಡು ಸತ್ಸಂಗ ಮಾಡ್ತಾ ಇದ್ರಂತೆ. ಎಂತಹ ಭಗವದ್ ಭಕ್ತರು ಅಂದ್ರೆ ಉಸಿರಿಗೂ ಹರಿಶರಣಂ ಹರಿಶರಣಂ ಅಂತ ಹೇಳ್ತಾ ಇದ್ರು. ಮತ್ತೆ ಸಮಯ ಸಿಕ್ಕದೋ ದಿನ ಅದೇ ಸಮಯ ಅದೇ ಕೆಲಸವೇ ಅವರಿಗೆ. ಒಬ್ರು ಭಗವದ್ ವಿಚಾರವನ್ನು ಮಾತಾಡಿದ್ರೆ 3 ಜನ ಕೇಳೋದು, ಇನ್ನೊಂದು ದಿವಸ ಇನ್ನೊಬ್ರು ಮಾತಾಡೋದು ಮತ್ತೆ 3 ಜನ ಕೇಳೋದು. ಹಾಗೆ 4 ಜನ ಕೂತ್ಕೊಂಡೇ ಸತ್ಸಂಗ ಮಾಡ್ತಾ ಇದ್ರು. ಭಗವದ್ ವಿಚಾರವನ್ನು ಮಾಡೋದಿಕ್ಕೆ ತುಂಬಾ ಜನ ಬೇಕು ಅಂತಿಲ್ಲ, ನನಗೆ ಆಸಕ್ತಿ ಇರಬೇಕು, ಅಭಿರುಚಿ ಇರಬೇಕು ಅಷ್ಟೇ. ಆದ್ದರಿಂದ ಬೋಧಯಂತಃ ಪರಸ್ಪರಂ, ತಮ್ಮಲ್ಲಿ ಅದೇ ಭಗವಂತನ ವಿಷಯವಾಗಿ ಮಾತನಾಡ್ತಾರೆ. ಅದರಿಂದ ಏನ್ ಪ್ರಯೋಜನ ಅಂತ ಕೇಳ್ಬೋದು. ಮನಸ್ಸು ಆಳವಾದಂತಹ ಒಂದು ಭಾವದಲ್ಲಿ ಕುಳಿತುಕೊಳ್ಳುತ್ತೆ. ನಾವು ಯಾವುದನ್ನ ಮತ್ತೆ ಮತ್ತೆ ಚಿಂತಿಸ್ತೇವೋ ಮಾತಾಡ್ತೇವೋ ನಮ್ಮ ಭಾವ ಆ ವಿಷಯದಲ್ಲಿ ಆಳವಾದಂತಹ ಬೇರೂರುತ್ತೆ. ಅಷ್ಟೇ ಅಲ್ಲ, ಕಥಯಂತಶ್ಚ ಮಾಂ ನಿತ್ಯಂ, ನಿತ್ಯಂ ಅಂದ್ರೆ ಯಾವಾಗಲೂ, ಮಾಂ ಕಥೆಯಂತಹ ನನ್ನ ವಿವರಣೆಯನ್ನ ನನ್ನ ಮಹಿಮೆಯನ್ನ ಅವರು ಇನ್ನೊಬ್ಬರಿಗೆ ತಿಳಿ ಹೇಳ್ತಾರೆ ಅಂತ. ಈಗ ಸತ್ಸಂಗ ಮಾಡುವಂಥದ್ದು ಈ ಪ್ರಕಾರವಾದಂಥದ್ದು, ಬೋಧಿಸುವಂಥದ್ದು, ಇನ್ನೊಬ್ಬರಿಗೆ ಪಾಠ ಮಾಡುವಂಥದ್ದು, ತಿಳಿಸಿ ಹೇಳುವಂಥದ್ದು, ಇದನ್ನ ಶ್ರವಣ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಭಗವಂತನ ಮಹಿಮೆಯನ್ನು ಕೇಳುವುದು ಒಂದು ಭಕ್ತಿಯೇ, ಹೇಳುವುದು ಒಂದು ಭಕ್ತಿ, ಇನ್ನೊಬ್ಬರಿಗೆ ಹೇಳುವ ರೂಪದ ಭಕ್ತಿ ಅಂತ. ಒಟ್ಟಿನಲ್ಲಿ ಈ 4 ದೃಷ್ಟಾಂತಗಳಿಂದ ಅವನೇನ್ ಹೇಳ್ತಿದ್ದಾನೆ ಅಂದ್ರೆ ಅವರ ಮನಸ್ಸು ಭಗವನ್ಮಯವಾಗಬೇಕು ಅಂತ. ಅದು ಹೇಗೆ ಗೊತ್ತಾಗುತ್ತದೆ ಅಂದ್ರೆ ತುಷ್ಯಂತಿ ಚ ರಮಂತಿ ಚ,
ಒಬ್ಬನಲ್ಲಿ ಭಕ್ತಿ ಜಾಗೃತವಾಗಿದೆ ಅನ್ನೋದಕ್ಕೆ ಹೇತು ಯಾವುದು ಅಂದ್ರೆ, ಅದನ್ನ ಹೇಳುವಾಗ, ಕೇಳುವಾಗ, ಚಿಂತಿಸುವಾಗ, ಅಥವಾ ಅನುಷ್ಠಾನ ಜಪಾದಿಗಳನ್ನು ಮಾಡುವಾಗ ತುಷ್ಯಂತಿಚ ರಮಂತಿಚ, ಅವರಿಗೆ ತೃಪ್ತಿ ಆಗ್ತದೆ. ತುಷ್ಯಂತಿ ಅಂದ್ರೆ ತೃಪ್ತಿ ಅಂತ ಅರ್ಥ. ಪರಿತೋಷಯಂತಿ ಪರಿತೋಷಮುಪಯಾಂತಿ, ರಮಂತಿ ಚ ರತಿಂಚ ಪ್ರಾಪ್ನುವಂತಿ ಪ್ರಿಯ ಸಂಗತ್ಯ ಇವ. ಪ್ರೀತಿಪಾತ್ರರಾದ ವ್ಯಕ್ತಿಗಳು ಅಥವಾ ಪ್ರೀತಿಪಾತ್ರರಾದ ವಸ್ತುವಿನ ಜೊತೆ ನಾವು ಸಮಯ ಕಳೆಯುವಾಗ ರಮಿಸ್ತೇವೆ ಅದ್ರ ಜೊತೆ. ಅದಕ್ಕೆ ರಮಣ ಸುಖಿಸುವುದು ಅಂತ ಅರ್ಥ. ತುಷ್ಯಂತಿ ಅಂದ್ರೆ ತೃಪ್ತಿಯನ್ನು ಹೊಂದೋದು, ಸಮಾಧಾನವನ್ನು ಹೊಂದೋದು ಅಂತ ಅರ್ಥ. ತೃಪ್ತಿ ಅಂದ್ರೆ ಅಲಂಭಾವ, ಅದೇ ಸಾಕು ನನಗೆ ಅಂತ, ಇನ್ನೇನು ಬೇಡ. ಭಗವಂತನ ವಿಷಯವಾಗಿ ಮಾತನಾಡುವುದು, ಚಿಂತಿಸೋದು, ಧ್ಯಾನಿಸೋದು, ಅದೇ ನನಗೆ ಜೀವನದ ಅತ್ಯುತ್ತಮವಾದ ಕ್ಷಣ, ಅತ್ಯಂತ ಸಂತೋಷ ಕೊಡುವ ವಿಷಯ ಎಂಬುದಾಗಿ ಅವರು ಭಾವಿಸಿಕೊಳ್ತಾರೆ, ಅದರಲ್ಲಿ ಸಂತೋಷ ಪಡ್ತಾರೆ ಅಂತ ಅರ್ಥ. ಈ ಸಂತೋಷ ಪಡುವುದು ಅಂತ ಯಾವಾಗ ಆಗ್ತದೋ ಆವಾಗ ಭಕ್ತಿ ಹುಟ್ಟಿದೆ ಆ ವ್ಯಕ್ತಿಯಲ್ಲಿ ಅಂತ ಅರ್ಥ. ಎಷ್ಟೋ ಸಲ ಏನಾಗ್ತದೆ, ಯಾವುದೇ ಸಾಧನೆಯನ್ನು ನಾವು ಯಾಂತ್ರಿಕವಾಗಿ ಮಾಡ್ತಾ ಇರ್ತೇವೆ. ಎಲ್ಲಿ ತನಕ ಅದು ಯಾಂತ್ರಿಕವಾಗಿ ನಡೀತಾ ಇರ್ತದೋ ಅಲ್ಲಿ ತನಕ ಭಗವಂತನ ಜೊತೆಗೆ ಅದು ಸಂಬಂಧ ಅನ್ನು ಉಂಟಾಗೋದಿಲ್ಲ. ನಾವು ಆ ಸಾಧನೆಯಿಂದ ಸಂತೋಷವನ್ನು ಪಡಿಬೇಕು. ಈಗ ಜಪವನ್ನ ಮಾಡ್ತಾ ಮಾಡ್ತಾ ಅದರಲ್ಲಿ ಯಾವಾಗ ಸಂತೋಷ ನಮಗೆ ಉಂಟಾಗ್ತದೋ, ಏಕಾಗ್ರತೆ ಬರಲ್ಲ ಅನ್ನುವಂಥದ್ದು ಇಲ್ವೇ ಇಲ್ಲ. ಎಲ್ಲಿ ಸಂತೋಷ ಇದೆಯೋ, ಸುಖ ಇದೆಯೋ, ಅಲ್ಲಿ ಮನಸ್ಸು ಒಂದಾಗ್ತದೆ ಅದ್ರ ಜೊತೆಗೆ. ಮೀರಾ ರಾಜಮನೆತನದಲ್ಲಿ ಬಂದ ಹೆಣ್ಣು ಮಗಳು ಆಕೆ ರಾಜಮನೆತನಕ್ಕೆ ಸೇರಿದ ಹೆಣ್ಣು ಮಗಳು. ಅವಳು ಭಜನೆಯನ್ನ ಹೇಗೆ ಮಾಡ್ತಾ ಇದ್ಲು ಅಂದ್ರೆ ಅದನ್ನ ಆನಂದಿಸ್ತಾ ಇದ್ಲು. ಭಗವಂತನ ಪೂಜೆ, ಭಗವಂತನಿಗೆ ಮಾಡುವ ಸೇವೆ, ಭಗವಂತನ ನಾಮಸ್ಮರಣೆ, ಇದರಲ್ಲಿ ಖುಷಿಯನ್ನು ಪಡಬೇಕು ಅಂತ. ಆವಾಗ ಅವನಿಗೆ ಭಕ್ತಿ ಜಾಗೃತವಾಗಿದೆ ಅಂತ ಅರ್ಥ. ಖುಷಿ ಪಡ್ಬೇಕು ಅಂದ್ರೆ ಅದು ಹೇಗೆ ಪಡ್ಬೇಕು ಅಂತ ಕೇಳಬಾರ್ದು, ಯಾಕೆಂದ್ರೆ ಅದರಲ್ಲಿ ಖುಷಿ ಇದ್ದೇ ಅಂತ. ಹೇಗೆ ಪ್ರಪಂಚದ ವಿಷಯಗಳನ್ನ ಚಿಂತಿಸುವುದರಲ್ಲಿ, ಈಗ ಹಣ ಮಾಡುವ ಆಸಕ್ತಿ ಉಳ್ಳ ವ್ಯಕ್ತಿಗೆ ಹಣದ ಬಗ್ಗೆ ಯೋಚಿಸುವಾಗ ಒಂದು ಸಂತೋಷ ಆಗ್ತದೋ, ಅಥವಾ ಇನ್ಯಾವುದೇ ವಸ್ತು ವ್ಯಕ್ತಿಯ ಬಗ್ಗೆ ಪ್ರೇಮ ಇಟ್ಟಿರುವ ವ್ಯಕ್ತಿ ಅದರ ಬಗ್ಗೆ ಚಿಂತಿಸುವಾಗ ಸಂತೋಷ ಆಗ್ತದೋ, ಹಾಗೆ ಈ ಪ್ರೇಮ ಮತ್ತು ಸಂತೋಷ ಅನ್ನೋದು ಪರಸ್ಪರ ಸಂಬಂಧ ಹೊಂದಿದೆ. ನಾವು ಯಾವುದನ್ನು ಪ್ರೀತಿಸ್ತೇವೋ ಅದರಲ್ಲಿ ಸುಖಿಸ್ತೇವೆ, ಮತ್ತು ಯಾವುದರಲ್ಲಿ ಸುಖಿಸ್ತೇವೋ ಅದನ್ನು ಪ್ರೀತಿಸ್ತೇವೆ. ಇದು ಎರಡಕ್ಕೂ ಸಂಬಂಧ ಇದೆ. ಆದ್ರೆ ದೇವರಲ್ಲಿ ಭಕ್ತಿ ಬರಬೇಕು ಅಂದ್ರೇನು, ಭಗವಂತನ ಆರಾಧನೆಯಲ್ಲಿ, ಭಗವಂತನ ಚಿಂತನೆಯಲ್ಲಿ ಸುಖ ಕಾಣಬೇಕು. ಇದು ಹೇಗೆ ಉಂಟಾಗ್ತದೆ ಅಂತ ಕೇಳಿ, ಆರಂಭದ ಹಂತದಲ್ಲಿ ಅದು ಯಾಂತ್ರಿಕವಾಗಿಯೇ ನಡೀತದೆ. ಜಪವಾಗ್ಲಿ, ಪೂಜೆ ಆಗ್ಲಿ, ಅಥವಾ ಆರಾಧನೆ ಆಗ್ಲಿ, ಸತ್ಸಂಗವಾಗ್ಲಿ, ಅದರಲ್ಲಿ ನಮ್ಮ ತಮೋಗುಣ, ರಜೋಗುಣ ಇದ್ದಷ್ಟು ಅದು ಸ್ವಲ್ಪ ಕಠಿಣವಾಗಿ ಕಾಣಿಸ್ತದೆ, ಅಥವಾ ಅದೇನು ನಿಷ್ಪ್ರಯೋಜನವೇನೋ ಎಂಬಂತೂ ಕೂಡ ಅನ್ನಿಸ್ತದೆ. ಆದರೆ ಸಾಧನೆಯಲ್ಲಿ ಮುಂದುವರಿತಾ ಹೋದ ಹಾಗೆ ಅದರಲ್ಲಿ ಒಂದು ಸಮಾಧಾನ, ಅದರಲ್ಲೊಂದು ತೃಪ್ತಿ ಕಾಣ್ಲಿಕ್ಕೆ ಶುರುವಾಗ್ತದೆ. ಆಗ ವ್ಯಕ್ತಿ ಎಷ್ಟೊತ್ತಿಗೆ ನಾನು ಧ್ಯಾನಕ್ಕೆ ಕುಳಿತುಕೊಂಡೇನೋ, ಎಷ್ಟೊತ್ತಿಗೆ ನಾನು ಪೂಜೆಗೆ ಕುಳಿತುಕೊಂಡೇನೋ ಅಂತ ಅನ್ನಿಸ್ಲಿಕ್ಕೆ ಶುರುವಾಗ್ತದೆ ಅವನಿಗೆ. ಭಗವಂತನ ಜೊತೆಗೆ ಮಿಲನ ಆಗುವುದಕ್ಕೆ ಅವನು ಹಪಹಪಿಸ್ತಾ ಇರ್ತಾನೆ. ರಾಮಕೃಷ್ಣರ ಜೀವನದಲ್ಲಿ ನಾವು ನೋಡ್ತಾ ಇರ್ತೇವೆ, ಕಾಳಿಯ ದರ್ಶನವಾಗಬೇಕು ಅಂತ ಆ ಒಂದು ತವಕ ಅವರಲ್ಲಿ ಎಷ್ಟು ವಿಶೇಷವಾಗಿತ್ತು ಅಂದ್ರೆ, ಅವನ ಭಜನೆ ಮಾಡುವುದು, ಆಕೆಯ ಸ್ಮರಣೆ ಮಾಡುವುದು, ಪೂಜೆ ಮಾಡುವುದು ಅದು ಕಷ್ಟಕರವಾದ ವಿಷಯ ಆಗಿರ್ಲಿಲ್ಲ. ಅವನು ತುಂಬಾ ಸಂತೋಷ ಕೊಡುವ ವಿಷಯ. ಯಾವಾಗ ಸಾಧನೆ ಸಂತೋಷ ಕೊಡ್ತದೋ ಆವಾಗ ಇವನಲ್ಲಿ ಭಕ್ತಿ ಹುಟ್ಟಿದೆ ಅಂತ ಅರ್ಥ. ಆವಾಗ ಭಗವಂತನ ಜೊತೆ ಸಂಬಂಧ ಅನ್ನೋದು ಇಡ್ಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಹಂತದ ನಮ್ಮ ಪಾಪ ಕ್ಷಯವಾಗದ ಹೊರತು, ಒಂದು ಹಂತದಲ್ಲಿ ನಮ್ಮಲ್ಲಿ ರಜೋಗುಣ ತಮೋಗುಣ ಕ್ಷಯಿಸಿದ ಹೊರತು, ಭಗವದ್ ಆರಾಧನೆಯಲ್ಲಿ
ಸಂತೋಷ ಅನ್ನೋದು ಬರೋದಿಲ್ಲ. ಅದಕ್ಕೆ ಸ್ವಲ್ಪ ಕಾಲ ಅದು ಯಾಂತ್ರಿಕ ಆದರೂ ಅಡ್ಡಿಲ್ಲ, ಪ್ರಯತ್ನ ಮಾಡಬೇಕು. ಜಪದಲ್ಲಿ ಸಂತೋಷ ಕಾಣದೇ ಇರಬಹುದು, ಆದ್ರೆ ಜಪವನ್ನು ಮಾಡ್ತಾ 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 ಆ ಮನಸ್ಸು ಶುದ್ಧವಾಗ್ತಾ ಹೋದ ಹಾಗೆ, ರಜೋಗುಣ ತಮೋಗುಣ ಕ್ಷೀಣಿಸ್ತಾ ಅಂತಃಕರಣ ಸತ್ವ ಪ್ರಧಾನ ಆಗ್ತಾ ಹೋದ ಹಾಗೆ ಅಲ್ಲೊಂದು ಸಮಾಧಾನ, ಶಾಂತಿ, ಸುಖದ ಅನುಭವ ಆಗ್ತದೆ. ಯಾವಾತನು ಅದನ್ನು ಪಡ್ಕೊಳ್ತಾನೋ ಅವಾಗ ಅವನು ಅದನ್ನು ಬಿಡೋದಿಲ್ಲ. ಒಂದು ಸಾಧನೆಯ ಸುಖ, ಇನ್ನೊಂದು ಭಗವಂತನ ಮತ್ತು ನನ್ನ ಸಂಬಂಧ. ಇದೆರಡೂ ಕೂಡ ಬೇಕು. ಸದಾ ಸತ್ಸಂಗ ಶ್ರವಣ, ಭಗವಂತನ ಮಹಾತ್ಮ್ಯ ಶ್ರವಣ ಮತ್ತು ಭಗವಂತನಲ್ಲಿ ಮನಸ್ಸನ್ನು ನೆಡುವಂತಹ ಯಾವುದೇ ಸಾಧನೆ, ದೇವ ಮಂದಿರ ಭಜನೆ ಪೂಜೆ ಪ್ರಸಾದಗಳು, ಜೀವನದ ಅಲಂಕಾರ ಮನಸ್ಸಿನುದ್ಧಾರ, ಭಾವವಂ ಕ್ಷುಲ್ಲ ಜಗದಿಂ ಮೇಲೊಯ್ಯುವುದು ಆವುದಾದೊಡಮೊಳಿತು ಮಂಕುತಿಮ್ಮ. ಅದಕ್ಕೆ ಸನಾತನ ಧರ್ಮದಲ್ಲಿ ಅನೇಕ ಸಾಧನದ ವ್ಯವಸ್ಥೆಯನ್ನ ಹಿರಿಯರು ಕೊಟ್ಟಿದ್ದಾರೆ. ಇದು ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಅಂತಿಲ್ಲ, ಯಾವುದು ನನ್ನ ಮನಸ್ಸಿಗೆ ಒಪ್ಪಾಗ್ತದೆ. ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಒಟ್ಟಿನಲ್ಲಿ ಮನಸ್ಸು ಅಂತರ್ಮುಖವಾಗಬೇಕು, ಭಗವದ್ ಅಭಿಮುಖವಾಗಬೇಕು. ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಎಂಬುದಾಗಿ ಆ ವಿಶ್ವರೂಪ ಭಕ್ತರ ಭಜನೆ ಹೇಗಿರ್ತದೆ ಎಂಬುದಾಗಿ ಭಗವಂತ ಹೇಳ್ತಾನೆ. ಅಂದ್ರೆ ಭಗವಂತನ ಚಿಂತನೆಯಲ್ಲಿಯೇ ಅವರು ಸಂತೋಷ ಪಡ್ತಾರೆ, ಎಲ್ಲಾ ಪ್ರಕಾರಗಳಿಂದಲೂ ಅವನನ್ನು ಚಿಂತಿಸಿ ಅದರಲ್ಲೂ ರಮಿಸ್ತಾರೆ, ತೃಪ್ತಿಯನ್ನು ಹೊಂದುತ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಇನ್ನು ಹೇಗೆ ಅವರು ಭಜನೆ ಮಾಡ್ತಾರೆ ಎನ್ನುವುದನ್ನ ಮತ್ತು ಅದರಿಂದ ಆಗುವ ಪ್ರಯೋಜನ ಏನು ಎನ್ನುವುದನ್ನ ಮುಂದುವರೆದು ಹೇಳ್ತಾನೆ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂತಂ ಯೇನ ಮಾಮುಪಯಾಂತಿ ತೇ. ತೇಷಾಂ ಅಂದ್ರೇನು? ಅಂತಹ, ಎಂತಹ? ಸತತಯುಕ್ತಾನಾಂ ಪ್ರೀತಿಪೂರ್ವಕಂ ಭಜತಾಂ. ಸತತಯುಕ್ತರಾಗಿ ಅಂದ್ರೆ ನಿತ್ಯ ಅಭಿಯುಕ್ತಾನಾಂ, ನಿವೃತ್ತ ಸರ್ವ ಬಾಹ್ಯೈಷಣಾನಾಂ ಭಜತಾಂ ಸೇವಮಾನಾನಾಂ. ಬಾಹ್ಯದ ವಿಷಯ ಸುಖವನ್ನ ಬಿಟ್ಟು ಭಗವಂತನಲ್ಲಿಯೇ ಆಸಕ್ತ ಚಿತ್ತ ಉಳ್ಳವರಾಗಿ, ಯುಕ್ತ ಅಂದ್ರೆ ಸೇರ್ಕೊಳ್ಳೋದು ಅಂತ, ಸತತ ಯುಕ್ತ ಅಂದ್ರೆ ಈಶ್ವರನಲ್ಲಿಯೇ ಮನಸ್ಸು ಸೇರಿಕೊಳ್ಳೋದು, ಅದು ಸತತ ಯುಕ್ತತೆ. ಪ್ರೀತಿಪೂರ್ವಕಂ ಭಜತಾಂ, ಅದನ್ನು ಯಾಂತ್ರಿಕವಾಗಿ ಮಾಡುವಂಥದ್ದಲ್ಲ, ಪ್ರೀತಿಯಿಂದ ಮಾಡುವಂಥದ್ದು. ಈ ಪ್ರೀತಿ ಯಾವಾಗ ಬರ್ತದೆ ಅಂದ್ರೆ ನಿಷ್ಕಾಮವಾಗಿ ಭಗವಂತನ ಭಜಿಸಿದಾಗ ಬರ್ತದೆ. ಸಕಾಮ ಭಕ್ತರ ಪ್ರೀತಿ ಅನ್ನೋದು ತಾತ್ಕಾಲಿಕವಾದದ್ದು. ಅವರ ಅಪೇಕ್ಷೆ ಈಡೇರುವುದಕ್ಕಾಗಿ ಎಲ್ಲ ಅನುಷ್ಠಾನ ಸಾಧನೆಯನ್ನು ಮಾಡ್ತಾರೆ. ಅಪೇಕ್ಷೆ ಈಡೇರ್ಲಿಲ್ಲ ಅಂದ್ರೆ ಒಂದೊಂದ್ಸಲ ಆ ದೇವರನ್ನು ಬಿಟ್ಟು ಬೇರೆ ದೇವ್ರ ಕಡೆ ಹೋಗೋದು ಉಂಟು. ಅನ್ಯ ದೇವತಾ ಭಕ್ತಾಹ ಆಗ್ತಾರೆ ಅವರು. ಮತ್ತು ಅಪೇಕ್ಷೆ ಈಡೇರ್ತು ಆದ್ಮೇಲೆ ಮತ್ತೆ ಆ ಕಡೆ ಮುಖ ಹಾಕಿ ಕೂಡ ನೋಡಲ್ಲ. ಅದು ಸಕಾಮ ಭಕ್ತರ ಪ್ರೀತಿ. ಅಂದ್ರೇನು? ಅವರಿಗೆ ಪ್ರಪಂಚದ ಯೋಗಕ್ಷೇಮಕ್ಕಾಗಿ ಭಗವಂತ ಬೇಕು. ಭಗವಂತನು ಅವರ ಇಚ್ಛೆಗಳನ್ನ ಈಡೇರಿಸುವ ಒಂದು ಸಾಧನ. ಅದು ನಿಜವಾದ ಪ್ರೀತಿ ಅಲ್ಲ. ಭಗವಂತನೇ ಬೇಕು ನನಗೆ, ನನ್ನೆಲ್ಲ ವಸ್ತುಗಳು, ನನ್ನೆಲ್ಲ ಸಾಮರ್ಥ್ಯಗಳು ಆ ಭಗವಂತನ ಪ್ರೀತಿಗಾಗಿ ಮುಡಿಪಾಗಿಡ್ತೇನೆ ಎಂದು. ಭಗವಂತ ಪ್ರಥಮ ಆದ್ಯತೆ, ಪ್ರಪಂಚ ಅನ್ನೋದು ಅವನನ್ನು ಪಡೆಯಲಿಕ್ಕಿರುವ ಮೆಟ್ಟಿಲುಗಳು, ಸ್ಟೆಪ್ಪಿಂಗ್ ಸ್ಟೋನ್ಸ್. ಅದು ನಿಷ್ಕಾಮ ಭಕ್ತಿ. ಆ ಭಕ್ತಿ ಹಿಂದೆ ಯಾವ ಅಪೇಕ್ಷೆ ಇರಲ್ಲ. ಭಗವಂತನ ಪ್ರೇಮ, ಪ್ರೀತಿಗಾಗಿ ಪ್ರೀತಿ ಅಷ್ಟೇ. ಪ್ರೀತಿಸುವುದೇ ಸಂತೋಷ.
ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ ಅಮೃತ ಸ್ವರೂಪಾಚ. ನಾರದ ಭಕ್ತಿ ಸೂತ್ರದಲ್ಲಿ ಭಕ್ತಿಯ ವ್ಯಾಖ್ಯಾನ ಕೊಡುವಾಗ ಹೀಗೆ ಹೇಳ್ತಾರೆ, ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಪರಮಾತ್ಮನಲ್ಲಿ ಪರಮ ಪ್ರೇಮ ಇರೋದು ಅಮೃತ ಸ್ವರೂಪ ಅಚ್ಚ, ಮತ್ತು ಅಮೃತ ಸ್ವರೂಪ ಅಂದ್ರೆ ಏನು? ಆ ಪ್ರೇಮದಲ್ಲಿ ಸುಖಿಸೋದು, ಬೇರೆ ಸುಖಗಳು ಬೇಕಾಗಿಲ್ಲ ಅವ್ರಿಗೆ. ಇದು ಬಹಳ ಮುಖ್ಯವಾಗ್ತದೆ. ಅಂದ್ರೆ ಈ ರೀತಿಯ ಸಾಧನೆ ಮಾಡಲಿಕ್ಕೆ ನಿಷ್ಕಾಮ ಭಕ್ತರಿಂದ ಮಾತ್ರ ಸಾಧ್ಯ. ಭಗವಂತನೇ ಬೇಕು ಅನ್ನೋರಿಂದ ಸಾಧ್ಯ. ಭಗವಂತನೂ ಬೇಕು ಅನ್ನೋರಿಂದ ಆಗಲ್ಲ. ಭಗವಂತನೇ ಬೇಕು ಅಂತ ಗೊತ್ತಾಗಬೇಕಾದ್ರೆ ಗುರುಶಾಸ್ತ್ರ ಉಪದೇಶ ಆಗಿರ್ಬೇಕು. ಯಾಕೆ? ಭಗವಂತನೇ ಜೀವನದ ಗುರಿ ಅನ್ನೋದು ಗೊತ್ತಾಗಬೇಕಲ್ಲ. ಸುಖ, ಶಾಂತಿ ಮತ್ತು ಸುರಕ್ಷಿತತೆಯ ಧಾಮ ಭಗವಂತನೇ ಹೊರತು ಪ್ರಪಂಚ ಅಲ್ಲ. ಇದು ಗೊತ್ತಾಗ್ಲಿಕ್ಕೆ ಸಮಯ ಹಿಡಿಯುತ್ತೆ. ಎಷ್ಟೋ ಜನರಿಗೆ ಜೀವನದಲ್ಲಿ ಪೆಟ್ಟುಗಳ ಮೇಲೆ ಪೆಟ್ಟುಗಳು ಬಿದ್ರೂ ಕೂಡ ಇದು ಗೊತ್ತಾಗಲ್ಲ. ಶಂಕರ ಭಗವತ್ಪಾದರು ಭಜಗೋವಿಂದಂ ಶ್ಲೋಕದಲ್ಲಿ ಹೇಳ್ತಾರಲ್ಲ, ಭಜಗೋವಿಂದಂ ಭಜಗೋವಿಂದಂ ಭಜಮೋನಂತೆ ನಲಿನಿ ದಲಗತ ಜಲಮತಿ ತರಲಂ ತದ್ವಜ್ಜೀವಿತ ಮತಿಶಯ ಚಪಲಂ. ಆ ವಿವೇಕವನ್ನ ಎಷ್ಟು ಚಂದ ಮಾಡಿ ನಮ್ಮ ಮುಂದೆ ಇಡ್ತಾರೆ ಅಂದ್ರೆ, ಈ ಎಲ್ಲ ಅನುಭವಗಳು ಪ್ರಪಂಚದಲ್ಲಿ ಪ್ರತಿದಿನ ಘಟಿಸ್ತಾ ಇರ್ತದೆ. ಮಕ್ಕಳು ನನ್ನನ್ನು ಪ್ರೀತಿಸ್ತಾರೆ, ಸ್ನೇಹಿತರನ್ನು ಪ್ರೀತಿಸ್ತಾರೆ, ಬಂಧುಗಳನ್ನು ಪ್ರೀತಿಸ್ತಾರೆ ಅಂತ ಅಂದುಕೊಳ್ಳೋದು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಸುಖಕ್ಕಾಗಿಯೇ ಪ್ರೀತಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗೋದೇ ಇಲ್ಲ ಈ ಮನುಷ್ಯನಿಗೆ. ನಿಜವಾಗಿ ನಮ್ಮನ್ನು ಪ್ರೀತಿಸುವವನು ಒಬ್ಬನೇ, ಭಗವಂತ. ನಾವು ಅವನನ್ನ ಸ್ಮರಣೆ ಮಾಡ್ತೇವೋ ಬಿಡ್ತೇವೋ, ಆದರೆ ಪ್ರೀತಿಸುವುದು ಅವನ ಸಹಜ ಸ್ವಭಾವ. ಉರಿಯುವುದು ಬೆಂಕಿಗೆ ಸ್ವಭಾವ ಹೇಗೆ, ಬೆಳಗುವುದು ಸೂರ್ಯನಿಗೆ ಹೇಗೋ, ಹರಿಯುವುದು ನೀರಿಗೆ ಹೇಗೋ, ಹಾಗೆ ಜೀವರಾಶಿಗಳನ್ನ ಕಾರಣವಿಲ್ಲದೆ ಅಹೇತುಕ ದಯಾ ಸಿಂಧು ಅಂತ, ಅವ್ಯಾಜ ಕರುಣಾಮೂರ್ತಿ. ವ್ಯಾಜ ಅಂದ್ರೆ ಕಾರಣ, ನಿಮಿತ್ತ ಅಂತ ಅರ್ಥ. ಹೇತು, ಆ ವ್ಯಾಜ ಇಲ್ಲದೆ, ಯಾವ ನಿಮಿತ್ತ ಇಲ್ಲದೆ, ಯಾವ ಕಾರಣ ಇಲ್ಲದೆ ನಮ್ಮ ಬಗ್ಗೆ ಕರುಣೆಯನ್ನು ತೋರಿಸುವವನು, ಪ್ರೀತಿಯನ್ನು ತೋರಿಸುವವನು ಅಂತ ಭಗವಂತ. ಪ್ರಪಂಚದಲ್ಲಿ ಇರುವಂತಹವರೆಲ್ಲರೂ ಕೂಡ ಯಾವುದೋ ಒಂದು ಕಾರಣದಿಂದ ನಮ್ಮನ್ನು ಪ್ರೀತಿಸ್ತಾ ಇರ್ತಾರೆ. ಈ ಸತ್ಯ ಗೊತ್ತಾಗಬೇಕು ಒಬ್ಬ ಸಾಧಕನಿಗೆ. ಭಗವಂತನೊಬ್ಬನೇ ಈ ಜೀವದ ನಿಜವಾದ ಬಂಧು ಇದ್ದಾನೆ. ಆವಾಗ ನಿಷ್ಕಾಮವಾದಂತಹ ಪ್ರೀತಿ ಸಾಧ್ಯ ಆಗ್ತದೆ. ಸತತ ಯುಕ್ತಾನಾಂ ಅಂದ್ರೆ ಯಾವಾಗಲೂ ಭಗವಂತನನ್ನ ಭಜಿಸೋದು, ಇದು ವಿಶ್ವರೂಪ ಭಕ್ತರಿಗೆ ಮಾತ್ರ ಸಾಧ್ಯ ಆಗ್ತದೆ. ವಿಶ್ವರೂಪ ನಿಷ್ಕಾಮ ಭಕ್ತರ ಲಕ್ಷಣವನ್ನು ಹೇಳ್ತಿದ್ದಾನೆ. ಈಗ ದೇವರ ಕೋಣೆಯಲ್ಲಿರ್ತಕ್ಕಂತಹ ದೇವರನ್ನ ಭಜಿಸುವ ಹಾಗೇನಾಗತ್ತೆ, ಸತತ ಯುಕ್ತತೆ ಆಗಲ್ಲ. ಪೂಜೆ ಮಾಡುವ ಹೊತ್ತಿಗಷ್ಟೇ ಅವನ ಸ್ಮರಣ, ಹೊರಗಡೆ ಬಂದ ಮೇಲೆ ಪ್ರಪಂಚ ಕಾಣಿಸ್ತದೆ, ಅಲ್ಲಿ ರಾಗದ್ವೇಷಗಳು ಉಂಟಾಗ್ತದೆ. ಆದರೆ ವಿಶ್ವರೂಪ ಭಕ್ತನಿಗೆ ಎಲ್ಲೆಲ್ಲೂ ಭಗವಂತನೇ ಕಾಣ್ತಾ ಇರ್ತಾನೆ. ನೃತ್ಯವೋ ಬ್ರಹ್ಮನಟರಾಜನದು ಜಗವೆಲ್ಲ ಕಣ್ತೆರೆದು ನೋಡು ಚಿತ್ ಸತ್ವ ಮೂರ್ತಿಯ ನೃತ್ಯ, ಕಣ್ಮುಚ್ಚಿ ನೋಡು ನಿಶ್ಚಲ ಶುದ್ಧ ಸತ್ವ, ಉನ್ಮುಖನೋ ನೀನೆರಡು ಜಗಕ್ಕೆ ಮಿರುತಿರಲಾಗ, ಹೃನ್ಮಧ್ಯದಲ್ಲಿ ಶಾಂತಿ ಮಂಕುತಿಮ್ಮ. ಈ ಒಂದು ಬದಲಾವಣೆ ಆಗ್ಬೇಕಿಲ್ಲಿ. ಏನು, ಏಕರೂಪ ಈಶ್ವರ ಆರಾಧನೆಯಿಂದ ವಿಶ್ವರೂಪ ಈಶ್ವರ ಆರಾಧನೆಗೆ ಬರಬೇಕು. ಇದಕ್ಕೆ ಪುನಃ ಶಾಸ್ತ್ರ ಶ್ರವಣವೇ ಮುಖ್ಯ ಅಂತ. ಹೇಗೆ ಪ್ರಪಂಚ ಭಗವಂತನ ಅಭಿವ್ಯಕ್ತಿ ಎಂಬುದನ್ನು ತಿಳಿದಿರಬೇಕು. ಈ ಪ್ರಪಂಚ ಅಂದ್ರೆ ಭಗವಂತನ ಇನ್ನೊಂದು ರೂಪ ಅಷ್ಟೆ, ಭಗವಂತನ ಇನ್ನೊಂದು ಅವತಾರ ಅಂತ. ದೇವರನ್ನ ಕಾಣ್ಲಿಕ್ಕೆ ದೇವಾಲಯಕ್ಕೆ ಹೋಗ್ಬೇಕಾಗಿಲ್ಲ. ವೃಕ್ಷದ ರೂಪದಲ್ಲಿ ನಿಂತಿರೋನು ಅವನೇ, ಗಾಳಿಯ ರೂಪದಲ್ಲಿ ಬೀಸ್ತಾ ಇರೋದು ಅವನೇ, ಮಳೆಯ ರೂಪದಲ್ಲಿ ಧರೆಗೆ ಬರ್ತಾ ಇರೋನು ಅವನೇ. ಒಂದು ಮಗುವಿನ ನಗುವಿನಲ್ಲಿ, ಒಬ್ಬ ವ್ಯಕ್ತಿಯ ನಡೆಯಲ್ಲಿ, ನುಡಿಯಲ್ಲಿ, ವ್ಯವಹಾರದಲ್ಲಿ, ಪ್ರಪಂಚದ ಎಲ್ಲ ವ್ಯವಸ್ಥೆಯಲ್ಲೂ ಕೂಡ ಭಗವದ್ ಅಭಿವ್ಯಕ್ತಿಯನ್ನ ನೋಡ್ಲಿಕ್ಕೆ ಆರಂಭ ಮಾಡಬೇಕು. ಅಷ್ಟರ ಮಟ್ಟಿಗೆ ಭಾವವನ್ನು ಎತ್ತರಿಸಿಕೊಳ್ಳಬೇಕು. ಜಗತ ಈಶಧೀ ಯುಕ್ತ ಸೇವನಂ ಅಷ್ಟಮೂರ್ತಿ ಬೃಹದ್ದೇವ ಪೂಜನಂ.
ರಮಣರು ಉಪದೇಶ ಸಾರದಲ್ಲಿ ಹೇಳಿರ್ತಕ್ಕಂಥ ಜಗತ ಈಶಧೀಯುಕ್ತ ಸೇವನ, ಜಗತ್ತನ್ನ ಈಶ್ವರ ಭಾವನೆಯಿಂದ ಸೇವಿಸಬೇಕು ಅಂತ. ಈಶಾವಾಸ್ಯಮಿದಂ ಸರ್ವಂ ಅಂತ ಹೇಳ್ತಾರಲ್ಲ ಹಾಗೆ, ಈಶ್ವರನ ಭಾವನೆಯಿಂದ ಮುಚ್ಚಬೇಕು ಈ ಜಗತ್ತನ್ನ ಅಂತ. ಅದಕ್ಕೆ ತಿಳುವಳಿಕೆಯಿಂದಲೇ, ಬೇರೆ ಇನ್ನೇನು ಮಾರ್ಗ ಇಲ್ಲ. ಜಗತ್ತಾಗಿ ನಿಂತಿರುವವನು ಭಗವಂತನೇ. ನಿರ್ಗುಣನಾದ ಪರಬ್ರಹ್ಮ ಮಾಯಾವೇಷವನ್ನ ಧರಿಸಿ ನಮ್ಮ ಮುಂದೆ ಕಾಣ್ತಾ ಇದ್ದಾನೆ. ಭೂಪಾದೌ ಯಸ್ಯ ನಾಭಿರ್ವಿಯದ ಸುರ ನಿಲಶ್ಚಂದ್ರ ಸೂರ್ಯೌ ಚ ನೇತ್ರೇ. ಅದರಲ್ಲಿ ಅಷ್ಟಮೂರ್ತಿ, ಶೈವ ಉಪಾಸಕರಲ್ಲಿ ಅಷ್ಟಮೂರ್ತಿ ಅಂತ ಹೇಳ್ತಾರೆ. ಪೃಥ್ವಿಲಿಂಗ, ಜಲಲಿಂಗ, ವಾಯುಲಿಂಗ, ಅಗ್ನಿಲಿಂಗ, ಆಕಾಶಲಿಂಗ ಅಂತ. ಲಿಂಗ ಅಂದ್ರೆ ಗುರುತು ಅಂತ, ಆಕಾಶವೇ ಅವನ ಗುರುತು ಅಂತ. ನಾವು ಆಕಾಶಲಿಂಗ ಅಂದ್ರೆ ಅದೊಂದು ಯಾವ್ದೋ ಒಂದು ಲಿಂಗ ಇರ್ಬೇಕು ಅಂತ, ಅಲ್ಲಿಗೊಂದು ಆಕಾಶಲಿಂಗ ಅಂತ ಚಿದಂಬರದಲ್ಲಿ ಆಕಾಶಲಿಂಗ ಇದೆ ಅಂತ. ಅಲ್ಲೇನಿಲ್ಲ, ಚಿದಂಬರ ರಹಸ್ಯ ಅಂತ ಹೇಳ್ತಾರೆ. ಒಳಗಡೆ ಒಂದು ದೀಪ ಹಚ್ಚಿಟ್ಟಿದ್ದಾರೆ, ಗರ್ಭಗುಡಿಯ ಒಳಗಡೆ ಒಂದು ದೀಪ ಹಚ್ಚಿಟ್ಟಿದ್ದಾರೆ, ಪಕ್ಕದಲ್ಲಿ ಒಂದು ಲಿಂಗವನ್ನು ಇಟ್ಟಿದ್ದಾರೆ ಅಂತ ಕೇಳಿದ್ದೆ ನಾನು. ಆದ್ರೆ ಆಕಾಶಲಿಂಗ, ಆಕಾಶವೇ ಭಗವಂತನ ಅಭಿವ್ಯಕ್ತಿ. ಎಲ್ಲಾದ್ರೂ ಅಗ್ನಿ ಕಾಣ್ತಾ ಇದ್ರೆ ಅಥವಾ ಅಗ್ನಿ ಅಂಶಗಳು ತೋರ್ತಾ ಇದ್ರೆ ಅದು ಭಗವಂತನ ಅಭಿವ್ಯಕ್ತಿ ಅಂತ ಕಾಣಬೇಕು. ಎಲ್ಲಾದ್ರೂ ಪ್ರಕಾಶ ಕಾಣ್ತಾ ಇದ್ರೆ ಅಯ್ಯೋ ಭಗವಂತನ ಅಭಿವ್ಯಕ್ತಿ ಅಂತ. ಒಂದು ಪಕ್ಷಿ ಹಾರ್ತಾ ಇದೆ ಆಕಾಶದಲ್ಲಿ, ಆ ಹಾರ್ತಾ ಇರ್ತಕ್ಕಂಥ ಶಕ್ತಿ ಏನಿದೆ, ಅದರಲ್ಲಿರುವ ಶಕ್ತಿ, ಹಾರುವ ಸಾಮರ್ಥ್ಯ, ಅದು ಭಗವಂತನ ಅಭಿವ್ಯಕ್ತಿ. ಕಣ್ಣು ಮಿಟುಕಿಸುವುದರಿಂದ ಹಿಡಿದು, ನಕ್ಷತ್ರಗಳು ಹೊಳೆಯುವುದರಿಂದ ಹಿಡಿದು, ನದಿ ಹರಿಯುವುದರಿಂದ ಹಿಡಿದು, ಗಿಡ ಮರಗಳು ಬೆಳೆಯುವುದರಿಂದ ಹಿಡಿದು ಎಲ್ಲವೂ ಕೂಡ ಭಗವಂತನ ಅಭಿವ್ಯಕ್ತಿಯಾಗಿ ಅವನನ್ನು ಸೇವಿಸಬೇಕು ಅಂತ ಹೇಳ್ತಾನೆ. ಅದೇ ಸತತ ಯುಕ್ತಾನ. ಹಾಗೆ ಮಾತ್ರ ಸಾಧ್ಯ ಆಗುತ್ತೆ. ಜಗತ್ತನ್ನು ಈಶ್ವರ ಭಾವನೆಯಿಂದ ಕಂಡಾಗ ಮಾತ್ರ ಮಾಡುವ ಎಲ್ಲ ಕರ್ಮಗಳನ್ನ ಅವನ ಆರಾಧನೆಯಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ಕರ್ಮಯೋಗ ಅನ್ನೋದು ಘಟಿಸ್ಬೇಕಾದ್ರೆ ಜಗತ್ತು ನಮ್ಮ ಮುಂದೆ ಈಶ್ವರನಾಗಿ ಕಾಣಬೇಕು ಅಂತ. ಅದನ್ನ ನಾವು ಬೆಳೆಸಿಕೊಳ್ಳಬೇಕು, ಆ ಬುದ್ಧಿಯನ್ನ ಕಾನ್ಶಿಯಸ್ ಆಗಿ. ಜಗತ್ತಿನ ಬಗ್ಗೆ ಸದ್ಯದ ನಮ್ಮ ಭಾವನೆ ಏನಿದೆ ಅಂದ್ರೆ ಅದು ಭೋಗ್ಯ ಪ್ರಪಂಚ, ನನ್ನ ಭೋಗಕ್ಕಾಗಿದೆ. ಯಾವುದು ನನಗೆ ಉಪಯೋಗಕರವೋ ಅದು ನನ್ನದು, ಯಾವುದು ನನಗೆ ಉಪಯೋಗ ಇಲ್ಲವೋ ಒಂದು ತಾಟಸ್ಥ್ಯ, ಉದಾಸೀನ, ಇಲ್ಲ ಅದರ ಬಗ್ಗೆ ದ್ವೇಷ. ಈ ರೀತಿಯಾದ ಭಾವನೆಗಳಿಂದ ನಾವು ಪ್ರಪಂಚವನ್ನು ನೋಡ್ತಾ ಇದ್ದೇವೆ, ವ್ಯಕ್ತಿಗಳನ್ನು ನೋಡ್ತಾ ಇದ್ದೇವೆ. ಆದ್ರೆ ವಿಶ್ವರೂಪ ಭಕ್ತ ಹಾಗೆ ನೋಡಲ್ಲ. ಎಲ್ಲವೂ ಭಗವಂತನ ಸ್ವರೂಪವೇ. ಆ ರೀತಿಯಾಗಿ ನಾನು ಜೀವನ ನಡೆಸಿದಾಗ ನನಗೆ ಏನು ಸಿಗುತ್ತದೋ ಭಗವಂತನ ಪ್ರಸಾದವೇ ಅಂತ. ಪ್ರಸಾದ ಬುದ್ಧಿ ಮತ್ತು ಈಶ್ವರ ಶರಣಾಗತಿ ಬುದ್ಧಿ, ಈ ಬುದ್ಧಿ ಇಟ್ಟುಕೊಂಡು ಬದುಕನ್ನು ನಡೆಸಿದಾಗ ಸತತ ಯುಕ್ತಾನ. ಭಜತಾಂ ಪ್ರೀತಿಪೂರ್ವಕಂ. ಅಂತಹವರಿಗೆ ಭಗವಂತ ಏನ್ ಹೇಳ್ತಾನೆ, ದದಾಮಿ ಬುದ್ಧಿಯೋಗಂ ತಂ. ಅಂತವರಿಗೆ ಬುದ್ಧಿಯೋಗ ಕೊಡ್ತೇನೆ ಅಂತ. ಬುದ್ಧಿಯೋಗ ಅಂದ್ರೆ ಜ್ಞಾನ ಯೋಗ, ಅಧ್ಯಾತ್ಮ ಯೋಗ ಅಂದ್ರೆ ನಿರ್ಗುಣ ನಿರಾಕಾರ ಈಶ್ವರನ ಶ್ರವಣ ಮನನ ನಿಧಿಧ್ಯಾತ್ಮಕವಾದಂತಹ, ನಿಧಿಧ್ಯಾಸನಾತ್ಮಕವಾಗಿರತಕ್ಕಂಥ ಸಾಧನೆ, ಅದನ್ನು ನಾನು ಒದಗಿಸಿಕೊಡ್ತೇನೆ. ಯಾರಿಗೆ? ಏನ ಮಾಂ ಉಪಯಾಂತಿತೆ. ಏನ ತೇ ಮಾಂ ಉಪಯಾಂತಿ. ಏನ ಅಂದ್ರೆ ಸತತಯುಕ್ತಾನಾಂ ಪ್ರೀತಿಪೂರ್ವಕಾಂ ಭಜತಾಂ. ಯಾರು ಸತತಯುಕ್ತರಾಗಿ ನಿಷ್ಕಾಮವಾಗಿ ಭಗವಂತನನ್ನ ಭಜಿಸ್ತಾರೋ ಅಂಥವರಿಗೆ ಯಾವುದರಿಂದ ಅವರು ಈಶ್ವರನನ್ನ ಪಡ್ಕೊಳ್ತಾರೋ ಅಂತಹ ಬುದ್ಧಿಯೋಗಂ ದದಾಮಿ. ಬುದ್ಧಿಯೋಗದಿಂದ ಏನ್ ಪ್ರಯೋಜನ ಅಥವಾ ಜ್ಞಾನ ಯೋಗದಿಂದ ಏನ್ ಪ್ರಯೋಜನ ಅಂದ್ರೆ ಏನ ಮಾಂ ಉಪಯಾಂತಿ. ಅವರು ಆ ಬುದ್ಧಿಯೋಗದಿಂದ ಮಾಂ ಉಪಯಾಂತಿ, ನನ್ನನ್ನು ಪಡೆದುಕೊಳ್ತಾರೆ ಅಂತ. ಈಗ ವಿಶ್ವರೂಪ ಭಕ್ತಿ ಮಾಡುವಾಗಲೂ ಕೂಡ ಭಗವಂತ ಬೇರೆ, ಸಾಧಕ ಬೇರೆ ಅಂತ ಇರುತ್ತೆ. ಉಪಾಸ್ಯ ಉಪಾಸಕ ಭೇದ ಬುದ್ಧಿ ಇರ್ತದೆ. ಅದು ಒಂದು ಹಂತ ಕೆಳಮಟ್ಟದ್ದು. ಏಕರೂಪ ಭಕ್ತಿಗಿಂತ ಶ್ರೇಷ್ಠವಾದದ್ದು ವಿಶ್ವರೂಪ ಭಕ್ತಿ. ವಿಶ್ವರೂಪ ಭಕ್ತಿಗಿಂತ ದೊಡ್ಡದು ಅದ್ವೈತ ಭಕ್ತಿ, ಅಭೇದ ಭಕ್ತಿ ಅಥವಾ ಅಭೇದ ಜ್ಞಾನ ಅಂತ. ಅಭೇದ ಜ್ಞಾನ ಭಕ್ತಿ ಎರಡು ಒಂದೇ.
ಅಂದ್ರೆ ಈಶ್ವರನು ನನಗಿಂತ ಬೇರೆ ಅಲ್ಲ ಅಂತ. ಇದನ್ನ ಪಡೆದುಕೊಂಡಾಗ ಏನ ಮಾಂ ಉಪಯಾಂತಿ ಅಂತ ಹೇಳ್ತಾನೆ. ಆ ಜ್ಞಾನದಿಂದ ಅವರು ನನ್ನನ್ನ ವಾಸ್ತವವಾಗಿ ಸೇರಿಕೊಳ್ತಾರೆ. ಈಗ ನಾನು ಅಲೆ, ಭಗವಂತ ಸಮುದ್ರ ಸ್ಥಾನಿ ಎನ್ನುವುದು ಭಾವ. ಇಲ್ಲಿ ನಾನು ಎಲೆ, ಅವನು ವೃಕ್ಷ ಸ್ಥಾನೀಯ, ಅವನು ಸಮಷ್ಟಿ, ನಾನು ವ್ಯಷ್ಟಿ, ಇದು ಭಾವ. ಆದರೆ ಜ್ಞಾನ ಅಂದ್ರೆ ಯಥಾರ್ಥವಾಗಿ ಇರುವಂಥದ್ದು, ಅದು ಕಳೆದುಕೊಳ್ಳುವಂಥದ್ದಲ್ಲ. ಭಗವಂತನು ನನಗಿಂತ ಬೇರೆಯಲ್ಲ ಎಂಬ ಜ್ಞಾನ, ಅದೇ ಅವನನ್ನು ಪಡೆದುಕೊಳ್ಳೋದು ಅಂತ ಅರ್ಥ. ಎಲ್ಲಿಗೆ ಹೋಗಿ ವೈಕುಂಠಕ್ಕೆ ಹೋಗಿ ಪಡ್ಕೊಳ್ಳೋದಲ್ಲ. ಯಾಕೆ ವೈಕುಂಠಕ್ಕೆ ಹೋಗಿ ಪಡ್ಕೊಳ್ಳೋದಲ್ಲ? ಅವನು ಎಲ್ಲೆಲ್ಲೂ ಇದ್ದಾನೆ, ನಮ್ಮ ಆತ್ಮವೇ ಆಗಿದ್ದಾನೆ. ಆದ್ರೆ ಅವನನ್ನು ಪಡ್ಕೊಳ್ಬೇಕ. ಆ ರೀತಿ ಹೇಗಪ್ಪ ಅಂದ್ರೆ ಅವನನ್ನು ತಿಳ್ಕೊಳ್ಬೋದು ಬೇಕು ಅಷ್ಟೇ. ಅಂದ್ರೆ ಪ್ರಾಪ್ತಸ್ಯ ಪ್ರಾಪ್ತಿ, ಅಪ್ರಾಪ್ತಸ್ಯ ಪ್ರಾಪ್ತಿ ಅಲ್ಲ. ಅಪ್ರಾಪ್ತಶ್ಚೇತ್ ಪ್ರಾಪ್ತವ್ಯಂ, ಪ್ರಾಪ್ತಶ್ಚೇತ್ ಜ್ಞಾತವ್ಯಂ. ನಮ್ಮಿಂದ ದೂರವಾಗಿದ್ರೆ ನಾವು ಹೋಗಿ ಪಡ್ಕೊಳ್ಬೇಕು, ನಾವೇ ಆಗಿದ್ರೆ ತಿಳ್ಕೊಳ್ಬೇಕು ಅಂತ. ಆದ್ರಿಂದ ಭಗವಂತನನ್ನ ವಾಸ್ತವವಾಗಿ ಪಡ್ಕೊಳ್ಬೇಕಾದ್ರೆ ಏನ್ ಮಾಡ್ಬೇಕು? ತಿಳ್ಕೊಳ್ಬೇಕು ಅವನನ್ನ. ಭಗವಂತ ಯಾರು, ನಾನು ಯಾರು ಅಂತ. ಸೊ ಆ ತಿಳಿದುಕೊಳ್ಳುವ ಸಾಮರ್ಥ್ಯ ಯಾವಾಗ ಬರ್ತದೆ ಅಂದ್ರೆ, ಈ ರೀತಿ ಭಗವಂತನನ್ನ ಉಪಾಸನೆ ಮಾಡಿದವರಿಗೆ ಆ ಸಾಮರ್ಥ್ಯ ಬರ್ತದೆ. ಹೃದಯದ ಕಲ್ಮಶ ದೂರ ಆಗ್ಬೇಕು, ರಾಗದ್ವೇಷ ಶಿಥಿಲ ಆಗ್ಬೇಕು, ಶಮದಮ ಉಪರಮ ತಿತಿಕ್ಷಾ ಶ್ರದ್ಧಾ ಸಮಾಧಾನಾದಿ ಗುಣಗಳು ಅಂತಃಕರಣದಲ್ಲಿ ಆವಿರ್ಭವಿಸ್ಬೇಕು. ವಿವೇಕ ವೈರಾಗ್ಯ ಮುಮುಕ್ಷುತ್ವಾದಿ ಆ ಗುಣಗಳು ಅವನಲ್ಲಿ ಜಾಗೃತವಾಗಬೇಕು. ಅಲ್ಲಿಯ ತನಕ ಉಪಾಸನೆ ಕರ್ಮಯೋಗ ಎನ್ನುವುದು ಬೇಕಾಗ್ತದೆ. ಆ ರೀತಿಯಾಗಿ ಪ್ರಾಮಾಣಿಕವಾಗಿ ದೀರ್ಘಕಾಲ ಮಾಡಿದವನಿಗೆ ಭಗವಂತ ಹೇಳ್ತಾನೆ, ನಾನೇ ಬುದ್ಧಿಯೋಗವನ್ನು ಕೊಡ್ತೇನೆ, ಜ್ಞಾನ ಯೋಗವನ್ನು ಕೊಡ್ತೇನೆ. ಯಾಕೆ ಜ್ಞಾನಯೋಗ ಕೊಡ್ತೇನೆ? ನೀನ್ ಸೀದಾ ತಕೊಂಡೋಗಿ ಸೇರ್ಸ್ಕೋಬೋದಿತ್ತಲ್ಲ ಅವರನ್ನ. ಇಲ್ಲ, ಭಗವಂತನೊಟ್ಟಿಗೆ ಸೇರೋದಕ್ಕೆ ಒಂದೇ ಮಾರ್ಗ ಜ್ಞಾನ ಯೋಗ, ಆತ್ಮಜ್ಞಾನದಿಂದಲೇ ಹೊರತು ಬೇರೆ ಮಾರ್ಗ ಇಲ್ಲ. ಆದ್ದರಿಂದ ಜ್ಞಾನಾದೇವತು ಕೈವಲ್ಯಂ ಎಂಬ ಮಾತು ಭಗವದ್ಗೀತೆಯಲ್ಲಿ ಎಲ್ಲಿ ಬರುತ್ತೆ ಅಂತ ಇಂಥ ಸಂದರ್ಭಗಳಲ್ಲಿ ಅವನು ಹೇಳ್ತಾನೆ, ಜ್ಞಾನದಿಂದಲೇ ಮೋಕ್ಷ. ಆ ಜ್ಞಾನವನ್ನು ಭಗವಂತ ಒದಗಿಸ್ತಾನೆ. ಹೇಗೆ ಒದಗಿಸ್ತಾನೆ ಅಂತ ಒಂದು ಪ್ರಶ್ನೆ. ಭಗವಂತನೇ ಶಂಖಚಕ್ರ ಗದಾಧಾರಿಯಾಗಿ ಬರ್ತಾನೋ? ಆ ಸಾಮರ್ಥ್ಯವೂ ಇದೆ ಅವನಿಗೆ. ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡುವ ಹಾಗಿಲ್ಲ. ಒಂದೊಮ್ಮೆ ಭಕ್ತ ಬಯಸಿದಲ್ಲಿ ಭಗವಂತನೇ ಗುರುರೂಪದಿಂದ ಬರ್ತಾನೆ. ಗುರುರೂಪದಿಂದ ಉಪದೇಶವನ್ನ ಮಾಡ್ಲಿಕ್ಕೆ ಬೇಕು. ಅದಕ್ಕೆ ಹೊರತಾಗಿ ಶಕ್ತಿಪಾತವೋ ಅಥವಾ ಬೇರೆ ಯಾವುದೋ ವಿಧಾನದಿಂದ ಭಗವಂತ ಜ್ಞಾನ ಕೊಡ್ತಾನೆ ಎಂಬ ಅರ್ಥದಲ್ಲಲ್ಲ. ಗುರುವನ್ನ ಕರುಣಿಸ್ತೇನೆ, ಯೋಗ್ಯ ಗುರುವನ್ನ ಕರುಣಿಸ್ತೇನೆ, ಶಾಸ್ತ್ರದ ಸಂಪರ್ಕಕ್ಕೆ ಬರುವ ಹಾಗೆ ಮಾಡ್ತೇನೆ, ನಿನ್ನ ಚಿತ್ತ ಭೂಮಿಕೆಯನ್ನು ಅಣಿಗೊಳಿಸ್ತೇನೆ, ಅದಕ್ಕೆ ಬೇಕಾದಂತಹ ಪರಿಸ್ಥಿತಿಯನ್ನ ಅನುಕೂಲಕರವಾಗಿ ಮಾಡಿಕೊಡ್ತೇನೆ. ಈ ರೀತಿ ಅನುಕೂಲಕರವಾದ ಪರಿಸ್ಥಿತಿ ನಿರ್ಮಾಣ ಮಾಡಿ ಯೋಗ್ಯ ಗುರುವನ್ನ ಕೊಟ್ಟು ಶಾಸ್ತ್ರ ಉಪದೇಶವನ್ನ ನಮಗೆ ತಿಳಿಸಿಕೊಡುವ ಹಾಗೆ ಮಾಡಿ ಭಗವಂತ ಜ್ಞಾನ ಯೋಗವನ್ನು ನಮಗೆ ಕೊಡ್ತಾನೆ. ಎಷ್ಟೋ ಜನ ಕೇಳಲಿಕ್ಕುಂಟು, ನನ್ನ ಗುರು ಯಾರು, ಗುರು ಯಾವಾಗ ಬರ್ತಾನೆ, ಗುರು ಯಾವಾಗ ಸಿಗ್ತಾನೆ ಅಂತ. ನಮ್ಮ ಚಿತ್ತದ ಕಲ್ಮಶಗಳೆಲ್ಲ ನಿವೃತ್ತವಾಗಿ ಭಗವಂತನಿಗೆ ಅನನ್ಯ ಶರಣಾದರೆ ಗುರು ಅವನ ಮನೆಯ ಬಾಗಿಲಿಗೆ ಬರ್ತಾರೆ. ಹಾಗಂತ ಗುರುವನ್ನ ಹುಡುಕಿಕೊಂಡು ಹೋಗೋದು ತಪ್ಪು ಅಂತಲ್ಲ, ಗುರುವನ್ನು ಅರಸೋದು ತಪ್ಪು ಅಂತಲ್ಲ. ಆದ್ರೆ ಯೋಗ್ಯವಾದಂತಹ ಗುರುವಿನ ಸಂಪರ್ಕಕ್ಕೆ ಬರಬೇಕಾದ್ರೆ ಅಂತಹ ಒಂದು ಸಾಧನೆ ನಡೆದಿರಬೇಕು. ಅದೆರಡೂ ಪರಸ್ಪರ ಪೂರಕ. ಯೋಗ್ಯ ಗುರು ನಮಗೆ ಸಿಕ್ಕಿದ್ದಾನೆ ಅಂದ್ರೆ ಭಗವಂತನ ಅನುಗ್ರಹ ಇದೆ ನಮಗೆ ಅಂತ ಅರ್ಥ. ಇಲ್ಲದೆ ಸಿಗುವಂಥದ್ದು ಸಾಧ್ಯ ಇಲ್ಲ. ಹಾಗೆ ಗುರುವಿನ ಲಕ್ಷಣ ಏನು ಅಂತಂದ್ರೆ, ಶಾಸ್ತ್ರವನ್ನ ಪರಂಪರೆಯಿಂದ ಅರಿತುಕೊಂಡು ಅದನ್ನ ಅನುಭವಕ್ಕೆ ಅನುಸಾರವಾಗಿ ಬೋಧಿಸುವಂಥದ್ದು, ನಮ್ಮ ಅನುಭವದಲ್ಲಿ ಅದನ್ನ ಮುಟ್ಟಿಸುವಂಥದ್ದು. ಅಂತಹ ಗುರುವನ್ನ ನಾನು ನಿಮಗೆ ಒದಗಿಸಿಕೊಡ್ತೇನೆ. ಎಂತಹ ಅದ್ಭುತವಾದ ಮಾತು. ಮುಂದುವರೆದು ಅದೇ ವಿಷಯವನ್ನೇ ಹೇಳ್ತಾನೆ ಭಗವಂತ.
ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅಂತಹ ನಿಷ್ಕಾಮವಾದ ವಿಶ್ವರೂಪ ಭಕ್ತರಿಗೆ ಅನುಕಂಪಾರ್ಥ ಅಂದ್ರೆ ಕರುಣೆಯನ್ನು ತೋರಿಸೋದಕ್ಕಾಗಿ, ಅನುಕಂಪವನ್ನು ತೋರಿಸೋದಕ್ಕೆ, ಪ್ರೀತಿಯನ್ನು ತೋರಿಸೋದಕ್ಕಾಗಿ, ಅದಕ್ಕೆ ಅನುಕಂಪಾರ್ಥಮೇವ, ಅವ್ರ ಮೇಲೆ ಅನುಕಂಪ, ದೇವರ ಅನುಕಂಪ ಆಗುತ್ತದೆ ಅಂತ. ಇಷ್ಟು ಅದ್ಭುತವಾದ ಮಾತು. ಅಂದ್ರೆ ದೇವರು ನಮ್ಮ ಮೇಲೆ ಅನುಕಂಪ ಮಾಡಿದ್ದಾನೆ, ನಮ್ಮ ಮೇಲೆ ಕರುಣೆ ಮಾಡಿದ್ದಾನೆ ಅಂತ ತಿಳಿದುಕೊಳ್ಳೋದಕ್ಕೆ ದಾರಿ ಯಾವುದು ಅಂದ್ರೆ, ಅವನು ಭಗವಂತನ ಸ್ವರೂಪ ತಿಳ್ಕೊಳ್ಬೇಕು ಅನ್ನುವ ಇಚ್ಛೆ ಉಂಟಾಗೋದೇ ಭಗವಂತನ ಅನುಗ್ರಹ. ಇದು ಕೆಲವರಿಗೆ ಇಷ್ಟವಾಗದೇ ಇರಬಹುದು. ಯಾಕಂದ್ರೆ ಭಗವಂತನ ಅನುಗ್ರಹ ಅಂದ್ರೆ ಮನೆ, ಸಂಪತ್ತು, ಅಧಿಕಾರ, ಕೀರ್ತಿ, ಸೊಗಸು, ಇವುಗಳನ್ನೆಲ್ಲ ನಾವು ಬಯಸ್ತೇವಲ್ಲ, ಅದೆಲ್ಲ ಸಿಕ್ಕಿದಾಗ ದೇವ್ರ ಅನುಗ್ರಹಪ್ಪ, ದೇವ್ರು ತುಂಬಾ ಅನುಗ್ರಹ ಮಾಡಿದ್ದೇನೆ ನನ್ನ ಜೀವನದಲ್ಲಿ, ನನ್ನನ್ನು ತುಂಬಾ ಶ್ರೀಮಂತನಾಗಿಟ್ಟಿದ್ದಾನೆ, ತುಂಬಾ ಪ್ರೀತಿ ಪಾತ್ರರಾದಂತಹ ಏನು ಬಂಧುಗಳಿದ್ದಾರೆ, ಎಲ್ಲ ಅನುಕೂಲಕರವಾದ ವ್ಯವಸ್ಥೆ ಇದೆ, ಅದೇ ಅವನ ಅನುಗ್ರಹ ಅಂತ ನಾವು ತಿಳ್ಕೊಳ್ತೇವೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಿನ ಅನುಗ್ರಹ, ಇದನ್ನ ಅನುಗ್ರಹ ಅಲ್ಲ ಅಂತ ಹೇಳಲ್ಲ, ಆದ್ರೆ ಇದು ಲೌಕಿಕವಾದದ್ದು. ಅದಕ್ಕಿಂತಲೂ ಶ್ರೇಷ್ಠವಾದ, ಅತ್ಯಂತ ಶ್ರೇಷ್ಠವಾದದ್ದು ಯಾವುದು ಅಂದ್ರೆ ಭಗವಂತನ ಅರಿತುಕೊಳ್ಬೇಕು ಅನ್ನೋ ಇಚ್ಛೆ ಮನಸ್ಸಲ್ಲಿ ಹುಟ್ಟೋದು. ವಿವೇಕ ವೈರಾಗ್ಯಾದಿಗಳು ಯಾವರ ಅಂತಃಕರಣದಲ್ಲಿ ಜಾಗೃತವಾಗಿದೆಯೋ ಅವನು ಭಗವಂತನಿಂದ ತುಂಬಾ ಪ್ರೀತಿಸಲ್ಪಡ್ತಿದ್ದಾನೆ ಅಂತ ಅರ್ಥ. ಒಬ್ಬ ಜಿಜ್ಞಾಸು ಅಥವಾ ಮುಮುಕ್ಷು ಇದ್ದಾನಲ್ಲ, ಅವನು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗಿದ್ದಾನೆ ಅಂತ ಅರ್ಥ. ಅಷ್ಟು ಪ್ರೀತಿ ಇದ್ರೆ ಮಾತ್ರವೇ ವೈರಾಗ್ಯ ಹುಟ್ಟುತ್ತದೆ. ನಾವು ಉಲ್ಟಾ ತಿಳ್ಕೊಳ್ಳೋದು, ಪ್ರಪಂಚದಲ್ಲಿ ಆಸಕ್ತಿಯನ್ನು ಹೊಂದದೇ ಇರುವುದು ಅವನಿಗೇನೋ ಸಮಸ್ಯೆ ಆಗಿದೆ, ದೇವರ ಅನುಗ್ರಹ ಇಲ್ಲ ಅಂತ. ದೇವರ ಅನುಗ್ರಹ ಚೆನ್ನಾಗಿರುವುದೇ ಅಂತವರಿಗೆ, ಭಗವಂತನನ್ನು ಅರಿತುಕೊಳ್ಬೇಕು ಅನ್ನುವಂತಹ ಇಚ್ಛೆ ಉಂಟಾಗ್ತದೆ ಅಂತವರಿಗೆ. ತೇಷಾಂ ಅನುಕಂಪಾರ್ಥಮೇವ ಅಹಂ ಆತ್ಮಭಾವಸ್ಥಃ, ಆತ್ಮಭಾವಸ್ಥನಾಗಿ ಅಂತ ಹೇಳ್ತಾನೆ. ಆತ್ಮಭಾವಸ್ಥ ಅಂದ್ರೇನು? ಪ್ರತ್ಯಗಾತ್ಮ ಆಕಾರವಾದ ಅಂತಃಕರಣದಲ್ಲಿ ಆರೂಢನಾಗಿ ಅಂತ. ಇಲ್ಲಿ ಆತ್ಮ ಅಂತ ಹೇಳಿದ್ರೆ ಅಂತಃಕರಣ ವೃತ್ತಿ. ಆತ್ಮ ಅಂದ್ರೆ ಪ್ರತ್ಯಗಾತ್ಮ ಅಲ್ಲ, ಅಂತಃಕರಣದ ವೃತ್ತಿಯಲ್ಲಿ ಸ್ಥಃ ಇದ್ದುಕೊಂಡು ಅಂತ. ಪರಮಾತ್ಮನೇ ನಮ್ಮ ವೃತ್ತಿಯಲ್ಲಿ ಇದ್ದುಕೊಂಡು ಅನುಗ್ರಹ ಮಾಡ್ತಾನೆ. ಪರಮಾತ್ಮನೇ ವೃತ್ತಿಯಲ್ಲಿ ಇರೋದು ಅಂದ್ರೆ ಏನರ್ಥ? ಅಖಂಡಾಕಾರ ವೃತ್ತಿ, ಜೀವ ಬ್ರಹ್ಮೈಕ್ಯ ವೃತ್ತಿ ಉಂಟಾಗೋದೆ ದೇವ್ರು ಇರೋದು ವೃತ್ತಿಯಲ್ಲಿ. ಮನಸ್ಸಲ್ಲಿ ದೇವ್ರು ಇರೋದು ಅಂದ್ರೆ ಮನಸ್ಸು ಶಂಖಚಕ್ರ ಗದಾಧಾರಿಯಾಗಿ ಅಲ್ಲಿ ವಿಷ್ಣು ಮನಸ್ಸೊಳಗೆ ನಿಂತ್ಕೊಂಡು ಅಲ್ಲಿ ಜ್ಞಾನ ಕೊಡ್ತಾನೆ, ಹಾಗ ಅರ್ಥ ಮಾಡಬಾರ್ದು. ಆ ಪರಮಾತ್ಮನು ಪ್ರತ್ಯಗಾತ್ಮನಾದ ನನಗಿಂತ ಅಭಿನ್ನನು, ನಾನೇ ಅವನು ಅವನೇ ನಾನು ಎನ್ನುವಂತಹ ಅಖಂಡಾಕಾರ ವೃತ್ತಿ ಅಂತ ಹೇಳ್ತಾರೆ. ಅಭೇದ ವೃತ್ತಿ ಅದು ಜಾಗೃತವಾದ್ರೆ ಭಗವಂತ ವೃತ್ತಿಯಲ್ಲಿ ಆರೂಢನಾದ ಅಂತ ಅರ್ಥ. ಆರೂಢ ಅಂದ್ರೆ ಸ್ಥಃ, ಆ ವೃತ್ತಿಯಲ್ಲಿ ನೆಲೆ ನಿಂತ ಅಂತ ಅರ್ಥ. ಆ ರೀತಿಯಾಗಿ ಆ ವೃತ್ತಿಯನ್ನ ಅವನಲ್ಲಿ ಹುಟ್ಟಿಸುವ ಹಾಗೆ ಮಾಡ್ತೇನೆ. ಪುನಃ ಇಲ್ಲಿ ಪ್ರಶ್ನೆ, ಅದು ಹೇಗೆ ಘಟಿಸ್ತದೆ ಅಂದ್ರೆ ಬೋಧನೆಯಿಂದಲೇ, ಉಪದೇಶದಿಂದಲೇ ಘಟಿಸ್ತದೆ. ಯಾವುದೇ ಜ್ಞಾನವೂ ಕೂಡ ಉಪದೇಶವಿಲ್ಲದೆ ಆಗೋದೇ ಇಲ್ಲ. ಅದಕ್ಕೆ ಸಾಕ್ಷಿ ಭಗವದ್ಗೀತೆನೆ. ಗೀತೆಯ 700 ಶ್ಲೋಕ 18 ಅಧ್ಯಾಯವನ್ನ ಬೋಧಿಸಿದಾನೆ ಅರ್ಜುನ್. ಆ ಬೋಧಿಸುವುದ್ರ ಮೂಲಕ ಅವನ ವೃತ್ತಿಯಲ್ಲಿ ಆರೂಢನಾಗಿದ್ದಾನೆ. ಅಷ್ಟೇ ಅಲ್ಲ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ, ಗುರುಗಳ ಸಮೀಪಕ್ಕೆ ಹೋಗು ಅಂತ ಹೇಳ್ತಾನೆ. ಅಂದ್ರೆ ಅರ್ಥ, ಟ್ಯೂಷನ್ ಈಸ್ ರಿಕ್ವೈರ್ಡ್. ಕೆಲವರು ನಾಲೆಜ್ ಹ್ಯಾಪನ್ಸ್ ಬೈ ಇಂಟ್ಯೂಷನ್ ಅಂತ ಹೇಳ್ತಾರೆ.
ಅಂದ್ರೆ ಒಳಗಡೆಯಿಂದಲೇ ಜ್ಞಾನ ಸಂಭವಿಸಿ ಬಿಡುತ್ತೆ ಅಂತ. ಒಳಗಡೆಯಿಂದಲೇ ಸಂಭವಿಸಬೇಕಾದ್ರೂ ಉಪದೇಶ ಬೇಕು. ಅದು ಸೂಕ್ಷ್ಮವಾಗಿ ಭಗವಂತ ಒಳಗಡೆಯಿಂದಲೇ ಉಪದೇಶ ಕೊಡಬಹುದು. ಹಾಗೆ ಕೆಲವರು ಜೀವನದಲ್ಲಿ ನಾವು ಕೇಳ್ತೇವೆ, ಆ ಸೂಕ್ಷ್ಮ ರೂಪದಿಂದ ಭಗವಂತನು ನನಗೆ ಈ ಜ್ಞಾನವನ್ನು ಬೋಧಿಸಿದ ಅಂತ ಹೇಳ್ತಾನೆ. ಬೋಧನೆ ಇಸ್ ರಿಕ್ವೈರ್ಡ್. ಅದು ಹೊರಗಡೆಯಿಂದಾಗಲಿ ಒಳಗಡೆಯಿಂದಾಗಲಿ. ಸರ್ವಶಕ್ತನಾದ ಭಗವಂತನಿಗೆ ಅದು ಸಾಧ್ಯವಿದೆ. ನಮಗೆ ಪ್ರತ್ಯಕ್ಷವಾದ ಮಾನುಷ ರೂಪದ ಗುರುವಾಗಿ ಬರಬೇಕು ಅಂತೂ ಏನೂ ಇಲ್ಲ. ಅವನೇ ಯಾವುದೇ ಒಂದು ರೂಪವನ್ನು ಧರಿಸಿಕೊಂಡು ಬರಬಹುದು. ಅದು ಸಾಮಾನ್ಯವಾಗಿ ಪ್ರಪಂಚದಲ್ಲಿ ಕಾಣುವಂಥದ್ದು. ಒಬ್ಬ ಮಾನುಷ ರೂಪದ ಗುರುವನ್ನು ನಮ್ಮ ಬಳಿಗೆ ಕಳಿಸುವಂಥದ್ದು ಎಲ್ಲ ಉಪನಿಷತ್ತುಗಳಲ್ಲೆಲ್ಲ ನಾವು ನೋಡ್ತೇವೆ. ಆ ರೀತಿ ಗುರು ಶಿಷ್ಯ ಸಂಬಂಧ, ಗುರು ಶಿಷ್ಯ ಸಂಬಂಧದಿಂದ ಉಪದೇಶ ಶ್ರವಣದಿಂದಲೇ ಜ್ಞಾನ ಆಗಿರುವಂಥದ್ದು ಈ ಶಾಸ್ತ್ರಗಳಲ್ಲಿ ಹೇಳಿರೋದು. ಎಲ್ಲಿಯೂ ಕೂಡ ಅವನು ಧ್ಯಾನ ಮಾಡ್ತಾ ಇದ್ದ, ನಿರ್ವಿಕಲ್ಪ ಸಮಾಧಿ ಹೋದ, ಅಲ್ಲಿ ಅವನಿಗೆ ಜ್ಞಾನ ಆಯಿತು ಅಂತ ಇಲ್ಲ. ಜ್ಞಾನದ ಪ್ರಕ್ರಿಯೆಯೇ ಪ್ರಮಾಣ ವ್ಯವಹಾರದಿಂದ ಪ್ರಮೇಯ ಉತ್ಪತ್ತಿ. ಪ್ರಮಾಣ ವ್ಯವಹಾರ ಅಂದ್ರೆ ಏನು? ಕಣ್ಣು ನೋಡಬೇಕು, ವಸ್ತುವನ್ನ ಆವರಿಸಬೇಕು, ಅಂತಃಕರಣದಲ್ಲಿ ವೃತ್ತಿ ಹುಟ್ಟಬೇಕು. ಪ್ರಮಾಣ ವ್ಯಾಪಾರ. ಪ್ರಮಾಣ ವ್ಯಾಪಾರ ಆಗ್ಬೇಕು. ಎಷ್ಟು ಪ್ರಮಾಣಗಳಿದೆ? ಪ್ರಧಾನವಾಗಿ 6 ಪ್ರಮಾಣ ಅಂತ ಹೇಳ್ತಾರೆ. ಪ್ರತ್ಯಕ್ಷ, ಅನುಮಾನ, ಶಬ್ದ. 3 ಪ್ರಮಾಣ ವ್ಯವಹಾರ ಆಗಬೇಕು. ಜ್ಞಾನ ಘಟಿಸ್ಬೇಕಾಗ್ತದೆ. ಯಾವುದೇ ಜ್ಞಾನ, ಲೌಕಿಕವಾಗ್ಲಿ ಆಧ್ಯಾತ್ಮಿಕವಾಗ್ಲಿ. ಆಧ್ಯಾತ್ಮಿಕ ಜ್ಞಾನದಲ್ಲಿ ಶಬ್ದ ಪ್ರಮಾಣವನ್ನು ಹೇಳಿದ್ದಾರೆ. ಶಬ್ದ ಪ್ರಮಾಣ ಯಾವುದು? ಲೌಕಿಕ ಶಬ್ದ ಅಲ್ಲ, ಅಲೌಕಿಕವಾದ ಶಬ್ದವಾದ ಶ್ರುತಿ, ವೇದಾಂತ ಉಪದೇಶ. ವೇದಾಂತ ಉಪದೇಶ ಹೇಗೆ ಆಗ್ತದೆ? ಒಬ್ಬ ಉಪದೇಶಕ ಬೇಕು, ಅವನಿಗೆ ಹೆಸರು ಗುರು ಅಂತ. ಅವನು ಶಾಸ್ತ್ರದ ರಹಸ್ಯದ ಕೀಲಿಕೈಯನ್ನು ಅರಿತಿರ್ತಾನೆ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆಯನ್ನು ಬೋಧಿಸುವುದನ್ನು ತಿಳಿದಿರ್ತಾನೆ. ಅವನು ಬೋಧಿಸ್ತಾನೆ. ಆವಾಗ ವೃತ್ತಿಯಲ್ಲಿರ್ತಕ್ಕಂತಹ ಅಜ್ಞಾನ ನಿವೃತ್ತವಾಗುತ್ತದೆ. ಅದನ್ನೇ ಅಜ್ಞಾನಜಂ ತಮಃ ಭಾಸ್ವತಾ ಜ್ಞಾನದೀಪೇನ ನಾಶಯಾಮಿ. ಆ ಭಕ್ತನ ಅಂತಃಕರಣದಲ್ಲಿರುವ ಅಜ್ಞಾನ ಜನಿತವಾದ ತಮಸ್ಸನ್ನ, ಕತ್ತಲೆಯನ್ನ ಭಾಸ್ವತಾ ಜ್ಞಾನದೀಪೇನ, ಪ್ರಕಾಶಮಯವಾದ ಜ್ಞಾನದೀಪದಿಂದ ನಾಶ ಮಾಡ್ತೇನೆ. ನಾನು ಜ್ಞಾನ ದೀಪ ಹಚ್ಚುತ್ತೇನೆ ಅವನ ಮನಸ್ಸಲ್ಲಿ ಅಂತ ಹೇಳ್ತಾನೆ. ದೀಪ ಹೇಗೆ ಕತ್ತಲೆಯನ್ನ ಓಡಿಸ್ತದೋ ಹಾಗೆ ಅಜ್ಞಾನದಿಂದ ಹುಟ್ಟಿದ ಒಂದು ಕತ್ತಲೆ ಇದೆ ನಮ್ಮಲ್ಲಿ. ಅಜ್ಞಾನಜಂ ತಮಃ. ಶಂಕರರು ಅದರ ಬಗ್ಗೆ ಮಾತನಾಡ್ತಾ ಹೇಳ್ತಾರೆ, ಅಜ್ಞಾನಜಂ ಅವಿವೇಕತಃ ಜ್ಞಾತಂ ಜಾತಂ ಮಿಥ್ಯಾ ಪ್ರತ್ಯಯ ಲಕ್ಷಣಂ. ಅವಿವೇಕದಿಂದ ಹುಟ್ಟಿದ ಮಿಥ್ಯಾ ಪ್ರತ್ಯಯ, ಮಿಥ್ಯಾ ಆಲೋಚನೆಗಳು, ಅದನ್ನ ಮೋಹ ಅಂಧಕಾರಂ, ಅದು ಮೋಹ ಎನ್ನುವ ಅಂಧಕಾರ. ನಾನು ಮನುಷ್ಯನು, ನಾನು ಪುರುಷನು, ನಾನು ಬುದ್ಧಿವಂತನು, ಅದನ್ನ ಅಧ್ಯಾಸ ಅಂತ ಕರೀತಾರಲ್ಲ. ನಾನು ಈ ಜಾತಿಗೆ ಸೇರಿದವನು, ಇದು ನನ್ನ ಮನೆ, ಇದು ನನ್ನ ಮಡದಿ, ಇದು ನನ್ನ ಮಕ್ಕಳು, ಇದು ನನ್ನ ಆಸ್ತಿ. ಅವಿದ್ಯೆಯಿಂದ ಹುಟ್ಟಿದಂಥದ್ದು ಕಾಮ, ಕರ್ಮ, ಕರ್ಮ ಫಲ ಮುಂತಾದವುಗಳೆಲ್ಲ. ಇದನ್ನ ತಮಃ ಅಂತ ಒಂದೇ ಶಬ್ದದಿಂದ ಕರೀತಾರೆ. ಎಲ್ಲ ಅಜ್ಞಾನದ ಮಕ್ಕಳು, ಮರಿಮಕ್ಕಳು, ಸಂತಾನ, ಅವೆಲ್ಲ ತಮಃ, ಅದೆಲ್ಲ ಕತ್ತಲೆ. ಆ ಎಲ್ಲ ಕತ್ತಲೆಯನ್ನು ಅವನು ಕಳಿತಾನೆ. ಹೇಗೆ? ಅಜ್ಞಾನವನ್ನೇ ಕಳೆದು ಬಿಡ್ತಾನೆ. ಅಜ್ಞಾನ ಕಳಿಲಿಕ್ಕೆ ಏನು ಉಪಾಯ? ಆಂಟಿಡೋಟ್ ಯಾವ್ದಪ್ಪ ಅಂದ್ರೆ ಜ್ಞಾನ. ಕತ್ತಲೆಯನ್ನು ಓಡಿಸ್ಲಿಕ್ಕೆ ದಾರಿ ಯಾವುದಂದ್ರೆ ಬೆಳಕು. ಬಟ್ಟೆ ಕಲೆಯನ್ನ ದೂರ ಮಾಡ್ಲಿಕ್ಕೆ ವಿರೋಧ ಯಾವ್ದಪ್ಪ ಅಂತ ಹೇಳಿದ್ರೆ ಸೋಪು. ಅವಿರೋಧಿತಯ ಕರ್ಮ ನಾ ವಿದ್ಯಾಂ ವಿನಿವರ್ತಯೇತ್ ವಿದ್ಯಾಂ ನಿಹಂತ್ಯೇವ ತೇಜಸ್ತಿಮಿರ ಸಂಘವತ. ಆತ್ಮಬೋಧದಲ್ಲಿ ಹೇಳ್ತಾನೆ. ಅವಿದ್ಯೆಗೆ ವಿರೋಧಿ ಯಾವುದು? ಅದನ್ನೇ ತರಬೇಕು, ವಿದ್ಯೆ. ಕರ್ಮದಿಂದ ಅವಿದ್ಯೆ ನಾಶ ಆಗಲ್ಲ. ಕರ್ಮ ಕೋಟಿ ಶತೈಹಿ, 100 ಜನ್ಮಗಳಲ್ಲಿ ಕರ್ಮವನ್ನ ಮಾಡ್ತಾ ಹೋದ್ರೂ ಅಜ್ಞಾನ ನಾಶ ಆಗಲ್ಲ. ಅಜ್ಞಾನ ನಾಶ ಆಗ್ಬೇಕಾದ್ರೆ ಜ್ಞಾನವೇ ಬರಬೇಕು. ಜ್ಞಾನ ಅಂದ್ರೆ ಎಲ್ಲ ಜ್ಞಾನವೂ ಅಲ್ಲ, ಜೀವ ಬ್ರಹ್ಮೈಕ್ಯ ಜ್ಞಾನ, ಪ್ರತ್ಯಗಾತ್ಮ ಬ್ರಹ್ಮ ಜ್ಞಾನ. ಅದನ್ನ
ಆ ವ್ಯವಸ್ಥೆ ನಾನು ಕಲ್ಪಿಸ್ತೇನೆ, ಅವನಿಗೆ ಜ್ಞಾನ ಬರುವ ಹಾಗೆ ಮಾಡ್ತೇನೆ, ಅದೇ ನನ್ನ ಅನುಗ್ರಹ ಅಂತ ಹೇಳ್ತಾನೆ. ಆ ಬೆಳಕಿನ ಭಾಸ್ವತ ಅಂದ್ರೆ ಪ್ರಕಾಶಮಾನವಾದ ಜ್ಞಾನ ದೀಪದಿಂದ, ಜ್ಞಾನವನ್ನು ದೀಪಕ್ಕೆ ಹೋಲಿಸಿದ್ದಾರೆ, ಯಾಕಂದ್ರೆ ದೀಪ ಕತ್ತಲೆಯನ್ನು ನಾಶಪಡಿಸುತ್ತೆ. ಹಾಗೆ ಅಜ್ಞಾನ ಎಂಬ ಕತ್ತಲೆಯನ್ನ ದೂರ ಮಾಡುವುದಕ್ಕೆ ಜ್ಞಾನ ಅನ್ನುವಂತಹ ಬೆಳಕು. ಜ್ಞಾನವನ್ನು ಬೇರೆ ಬೇರೆದಕ್ಕೆಲ್ಲ ಹೋಲಿಸಿದ 4ನೇ ಅಧ್ಯಾಯದಲ್ಲಿ ನೋಡಿದ್ದೇವೆ. ಜ್ಞಾನ ಪ್ಲವೇನೈವ, ಜ್ಞಾನ ಅಂದ್ರೆ ಜ್ಞಾನ ಸೂರ್ಯ, ಆಮೇಲೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ, ಹೀಗೆ ಇಲ್ಲಿ ಜ್ಞಾನವನ್ನು ದೀಪಕ್ಕೆ ಹೋಲಿಸ್ತಾನೆ. ಅಜ್ಞಾನವನ್ನು ನಾನು ಕಳೀತೇನೆ, ಅದು ಫಲ. ವಿಶ್ವರೂಪ ಭಕ್ತರಿಗೆ ಏನು ಫಲ ಅಂದ್ರೆ ಜ್ಞಾನ ಸಿಗ್ತದೆ, ಅದ್ವೈತ ಜ್ಞಾನ ಸಿಗ್ತದೆ. ಅದರಿಂದ ಅವನ ಜನ್ಮ ಬಂಧ ಮರಣ, ಜನ್ಮ ಮರಣದ ಈ ಸಂಸಾರ ಬಂಧನದಿಂದ ಮುಕ್ತನಾಗ್ತಾನೆ. ಅದು ದೊಡ್ಡ ಲಾಭ ಜೀವನದಲ್ಲಿ. ಈಗ ಇದರ ಬಗ್ಗೆ ಶಂಕರ ಭಗವತ್ಪಾದರ ಭಾಷ್ಯದಲ್ಲಿ ಬಹಳ ಸುಂದರವಾಗಿ ಕಾವ್ಯಮಯವಾಗಿ ಹೇಳ್ತಾರೆ. ಜ್ಞಾನದೀಪೇನ ಅನ್ನೋದು ಹೇಗೆ ಅಂತ ಬಹಳ ಚಂದದಲ್ಲಿ, ಜ್ಞಾನದೀಪೇನ ವಿವೇಕ ಪ್ರತ್ಯಯ ರೂಪೇಣ ಭಕ್ತಿ ಪ್ರಸಾದ ಸ್ನೇಹಾಭಿಷೇಕ. ಅಲ್ಲಿ ಎಣ್ಣೆ ಅಂದ್ರೆ ಯಾವುದು, ಬತ್ತಿ ಅಂದ್ರೆ ಯಾವುದು, ದೀಪದ ಕಂಬ ಅಂದ್ರೆ ಯಾವುದು, ಅತ್ಯಂತ ಕಾವ್ಯಮಯವಾಗಿ ಅದು ವರ್ಣಿಸ್ತಾರೆ. ನಮ್ಗೆಲ್ಲಿ ಗೊತ್ತಾಗ್ತದೆ ಶಂಕರರು ಹೇಗೆ ವ್ಯಾಕರಣ, ಮೀಮಾಂಸಾ, ನ್ಯಾಯ ಮುಂತಾದ ಶಾಸ್ತ್ರಗಳಿಂದ ಶಾಸ್ತ್ರವನ್ನು ವಿಶ್ಲೇಷಣೆ ಮಾಡಬಲ್ಲರು, ಹಾಗೆ ಕಾವ್ಯಮಯವಾಗಿ ಕವಿತೆಯನ್ನು ಬರೆಯಬಲ್ಲರು ಅಂತ ಗದ್ಯದಲ್ಲಿಯೇ ಪದ್ಯ ರೂಪದಲ್ಲಿ ಅವರು ವರ್ಣಿಸ್ತಾರೆ. ಹಾಗೆ ಭಗವಂತ ವಿವರಿಸ್ತಾನೆ. ಇನ್ನು ಮುಂದೆ ಅರ್ಜುನನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು, ವಿಸ್ತಾರವಾಗಿ ನಿನ್ನ ವಿಭೂತಿಯನ್ನು ವರ್ಣಿಸು ಅಂತ ಪ್ರಾರ್ಥನೆ ಮಾಡಿಕೊಳ್ಳೋ ಭಾಗ ಬರುತ್ತೆ. ಅದನ್ನ ನಾಳೆ ದಿವಸ ನೋಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.